ಹಲೋ ಫ್ರೆಂಡ್ಸ್, ನೀವು ಈಗಾಗಲೇ NTSC ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದೀರಿ. ಒಂದು ವೇಳೆ ಅರ್ಜಿ ಸಲ್ಲಿಸದೇ ಇದ್ದಲ್ಲಿ ಡಿಸೆಂಬರ್ 10ರವರೆಗೂ ಸಹ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ವಿಸ್ತರಿಸಿರುವಂಥದ್ದು ನೀವು ಅರ್ಜಿ ಸಲ್ಲಿಸಬಹುದಾಗಿರುವಂಥದ್ದಾಗಿದೆ. ಈ NTSC ಪರೀಕ್ಷೆಗೆ ಸಂಬಂಧಿಸಿದಂತೆ ಹಲವಾರು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಈ NTSC ಪರೀಕ್ಷೆಯಲ್ಲಿ ಸ್ಯಾಟ್ ಸ್ಕಾಲರ್ಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ರಚನೆ ಹೇಗಿರುತ್ತೆ, ಇಡೀ ಒಂದು 2019ರ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿಸಿಕೊಡಿ ಅಂತೇಳಿ ಕೇಳ್ತಾ ಇರುವಂಥದ್ದು ಆಗಿತ್ತು. ಆ ಕಾರಣಕ್ಕೋಸ್ಕರ ಈ 2019ರಲ್ಲಿ ನಡೆದಿರುವಂತಹ NTSC ಪರೀಕ್ಷೆಯ ಸ್ಯಾಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಪೂರ್ಣವಾಗಿರುವಂತಹ ಚಿತ್ರಣವನ್ನು ಒದಗಿಸುವಂತ ಪ್ರಯತ್ನ ಇದರಲ್ಲಿ ಮಾಡಲಾಗಿರುವಂಥದ್ದು. ಈ ಪೂರ್ತಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆ ಅಂದ್ರೆ 100 ಪ್ರಶ್ನೆಗಳನ್ನು ಸಹ ಈ ಒಂದೇ ಒಂದು ವಿಡಿಯೋದಲ್ಲಿ ತೋರಿಸುವಂತ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಬಹಳ ವಿಸ್ತಾರವಾಗಿರುವಂತಹ ವಿಡಿಯೋ ಆಗ್ಬೋದು. ಸುಮಾರು 1 ಗಂಟೆಗಿಂತಲೂ ಹೆಚ್ಚು ವಿಸ್ತಾರವಾಗಿರುವಂತಹ ವಿಡಿಯೋ ಆಗುತ್ತೆ. ನಿಮಗೆ ಸಮಯಾವಕಾಶವನ್ನು ಮಾಡಿಕೊಂಡು ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ. ಇದರಿಂದ ನಿಮಗೆ ಫುಲ್ ಸ್ಯಾಟ್ ಪತ್ರಿಕೆಯ ಪೂರ್ತಿ ಚಿತ್ರಣ ದೊರೆಯುವುದಕ್ಕೆ ಸಾಧ್ಯ ಆಗುತ್ತದೆ. ಈ ಒಂದು ಪರೀಕ್ಷೆಯಲ್ಲಿ ಮುಖ್ಯವಾಗಿ 3 ಭಾಗಗಳಿರುವಂಥದ್ದು ನಾವು ನೋಡ್ತೀವಿ. ಈ 3 ಭಾಗಗಳಿಗೆ ಸಂಬಂಧಿಸಿದಂತೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಪರೇಟ್ ಆಗಿ ಟೈಮ್ ಲೈನ್ ಹಾಕಿರ್ತೇನೆ. ನೀವು ಯಾವ ಒಂದು ಭಾಗಕ್ಕೆ ನೋಡ್ಬೇಕನ್ನಿಸ್ತದೋ ಆ ಒಂದು ಭಾಗದಿಂದ ನೋಡಿಕೊಳ್ಬಹುದು. ಇದರಲ್ಲಿ ಬರುವಂಥದ್ದು ಮೊದಲನೇದು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 40 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು ಆಗಿರ್ತದೆ. ಈ ವಿಜ್ಞಾನ ವಿಷಯದಲ್ಲಿ 1ರಿಂದ 40 ಪ್ರಶ್ನೆಗಳವರೆಗೆ ವಿಜ್ಞಾನ ವಿಷಯಕ್ಕೆ ಒಳಗೊಂಡಿರುವಂಥದ್ದು 2019ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥದ್ದು ಆಗಿದೆ. ಇದು ಆದ ನಂತರ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 1ರಿಂದ 80ರವರೆಗಿನ ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಆಗಿರುವಂಥದ್ದು. ಇನ್ನು 81ರಿಂದ 100ರವರೆಗಿನ ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಆಗಿರುವಂಥದ್ದು. ಈ ಎಲ್ಲ ಪ್ರಶ್ನೆಗಳನ್ನ ಒಂದೇ ಒಂದು ಸಾರಿಗೆ ನೀವು ನೋಡಿಕೊಳ್ಳುವುದರ ಜೊತೆಗೆ ನಿಮಗೆ ಸಿಕ್ಕಿರುವಂತಹ 2 ಗಂಟೆ ಸಮಯಾವಕಾಶ ಅಥವಾ 120 ನಿಮಿಷಗಳ ಸಮಯಾವಕಾಶದಲ್ಲಿ ನೀವು ಪೂರ್ತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಪೂರ್ಣ ಚಿತ್ರಣವನ್ನು ಪಡೆಯುವುದಕ್ಕಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ. ಸಮಯಾವಕಾಶ ಸಿಕ್ಕಾಗ ಈ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸುವುದರ ಮೂಲಕ ಪ್ರಶ್ನೆ ಪತ್ರಿಕೆಯ ಸಂರಚನೆ ಯಾವ ರೀತಿಯಾಗಿದೆ, ಹಿಂದಿನ ವರ್ಷದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದರು ಅನ್ನೋದು ನಿಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಡೌಟ್ಸ್ಗಳು ಇದ್ದಲ್ಲಿ ಆ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಡೌಟ್ಸ್ ಅನ್ನ ಹಾಕಿರಿ. ಆಯಾ ವಿಷಯ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಆ ಒಂದು ನಿಮಗೆ ಸಮರ್ಪಕವಾಗಿರುವಂತಹ ಉತ್ತರವನ್ನು ಒದಗಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತದೆ. ಜೊತೆಗೆ ನೀವು ಇನ್ನೂ ಪರೀಕ್ಷೆಗೆ ಅರ್ಜಿ ಸಲ್ಲಿಸ್ತಾ ಇದ್ದಲ್ಲಿ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ನೀವು ಪರೀಕ್ಷೆಗೆ ಹಾಜರಾಗುವುದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ನಿಮ್ಮಲ್ಲಿ ಅಡಗಿರುವಂತಹ ಒಂದು ಚಾಣಾಕ್ಷತೆಯನ್ನು ಪ್ರದರ್ಶಿಸುವುದಕ್ಕೆ ಇದು ಒಂದು ಉತ್ತಮವಾಗಿರುವಂತಹ ಅವಕಾಶ ಆಗಿರುವಂಥದ್ದು. ಜೊತೆಗೆ ವಿದ್ಯಾರ್ಥಿ ವೇತನವೂ ಸಹ ಇದರಲ್ಲಿ ದೊರೆಯುವುದಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ಬನ್ನಿ ಈ ಒಂದು ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ಹೋಗಿ ಪೂರ್ತಿಯಾಗಿರುವಂತಹ ಪ್ರಶ್ನೆಗಳ ಚಿತ್ರಣವನ್ನ ಪಡೆದುಕೊಳ್ಳೋಣ. ಜೊತೆಗೆ ಅದರ ಒಂದು ಕೀ ಉತ್ತರಗಳು ಸಹ ಜೊತೆಗೆ ಚರ್ಚೆ ಮಾಡಿಕೊಂಡು ಬಂದು ನೋಡೋಣ. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇನ್ನಿತರ ಈ ಒಂದು NTSC ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳೊಂದಿಗೆ ಇದನ್ನ ಹಂಚಿಕೊಳ್ಳಿ. ಇದರಿಂದ ಎಲ್ಲರಿಗೂ ಒಂದು ಪ್ರಶ್ನೆ ಪತ್ರಿಕೆಯ ಸಂರಚನೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿರುವಂತಹ ಉಚಿತವಾಗಿರುವಂತಹ NTSC ಬಗ್ಗೆ ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ. ಬನ್ನಿ ಒಂದು ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು NTSC ಪರೀಕ್ಷೆಯ 2019ರಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಇದು ಸ್ಯಾಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಇಲ್ಲಿ 2 ಪ್ರಶ್ನೆ ಪತ್ರಿಕೆಗಳಿರುವಂಥದ್ದು, ಒಂದು GMAT, ಎರಡನೇದು ಸ್ಯಾಟು. ಈ ಸ್ಯಾಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿರುವಂತದ್ದಾಗಿದೆ. ಇದು 2019ರಲ್ಲಿ ನಡೆದಿರುವಂತಹ ಪರೀಕ್ಷೆ. ಇದು 10ನೇ ತರಗತಿಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು. ಇದಕ್ಕೆ ಸಮಯಾವಕಾಶ 120 ನಿಮಿಷಗಳು ಸಮಯಾವಕಾಶ ಇರುವಂಥದ್ದು ಮತ್ತು ಇಂಗ್ಲಿಷು ಮತ್ತು ಕನ್ನಡ 2 ಮಾಧ್ಯಮದಲ್ಲಿ ಒಂದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ. ಇಲ್ಲಿ ಗರಿಷ್ಠ ಅಂಕಗಳು ಸಹ 100 ಇರುವಂಥದ್ದು. 100 ಪ್ರಶ್ನೆಗಳಿವೆ, 100 ಗರಿಷ್ಠ ಅಂಕಗಳು ಇರುವಂಥದ್ದು ಆಗಿದೆ. ಇಲ್ಲಿ 100 ಪ್ರಶ್ನೆಗಳನ್ನು ಹೊಂದಿರುವಂಥದ್ದು ಇದೆ ಅಂತ ಹೇಳಿ ಇಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಕಡ್ಡಾಯವಾಗಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 1 ಪ್ರಶ್ನೆಗೆ 1 ಅಂಕ ಮತ್ತು ನೆಗೆಟಿವ್ ಅಂಕಗಳು ಇಲ್ಲ ಅನ್ನೋ ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡಿರುವಂಥದ್ದು ಇದರಲ್ಲಿದೆ. ಹಾಗೂ ಯಾವ ರೀತಿಯಾಗಿ ಉತ್ತರಿಸಬೇಕು ಎನ್ನುವ ನಿಯಮವನ್ನು ಸಹ ಇಲ್ಲಿ ಹೇಳಿರುವಂತದ್ದಾಗಿದೆ. OMR ಶೀಟ್ ನಲ್ಲಿ ಈ ರೀತಿ ಒಂದು ಫುಲ್ ಆಗಿ ಶೇಡ್ ಮಾಡಬೇಕಾಗಿರುವಂತದ್ದನ್ನ ತೋರಿಸಿಕೊಟ್ಟಿರುವಂಥದ್ದು ಆಗಿದೆ. ಬನ್ನಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಇವುಗಳಿಗೆ ಉತ್ತರಗಳು ಏನು ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ. ಈ ಒಂದು ಸೆಕೆಂಡ್ ಪೇಪರ್ ಸ್ಕಾಲರ್ಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿರುವಂತಹ ವಿಭಾಗಗಳನ್ನು ಸಹ ಇರುವಂತದ್ದಾಗಿದೆ.
ಇದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆಯಾಗಿರುವಂತದ್ದು. ಇಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 1ರಿಂದ 13ರವರೆಗಿನ ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದು ಆಗಿದೆ. ಇಲ್ಲಿ ಪುಟ ಸಂಖ್ಯೆ 3ರಿಂದ 7ರ ಪುಟ ಸಂಖ್ಯೆಯಲ್ಲಿ ಇದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು 14ರಿಂದ 26ರವರೆಗಿನ ಪ್ರಶ್ನೆಗಳಿರುವಂತದ್ದು. ಇಲ್ಲಿ 8ರಿಂದ 11ರವರೆಗಿನ ಪುಟ ಸಂಖ್ಯೆಯಲ್ಲಿ ಈ ಪ್ರಶ್ನೆಗಳು ಇವೆ. ಇನ್ನು ಬಯೋಲಾಜಿಗೆ ಸಂಬಂಧಿಸಿದಂತೆ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 27ರಿಂದ 40ರವರೆಗಿನ ಪ್ರಶ್ನೆಗಳು ಇರುವಂತದ್ದಾಗಿದೆ. ಇಲ್ಲಿ 12ರಿಂದ 17ನೇ ಪುಟ ಸಂಖ್ಯೆಯಲ್ಲಿ ಇವೆ. ಒಟ್ಟಾರೆಯಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟು ಪ್ರಶ್ನೆಗಳು ಇರುವಂತದ್ದೇ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 1ರಿಂದ 40ರವರೆಗಿನ ಪ್ರಶ್ನೆಗಳು ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಇನ್ನು ಇತಿಹಾಸ ವಿಭಾಗದಲ್ಲಿ ನೋಡಿದಾಗ ಇಲ್ಲಿ ಇತಿಹಾಸದಲ್ಲಿ 40ರಿಂದ 50ರವರೆಗಿನ ಪ್ರಶ್ನೆಗಳು, ಪುಟ ಸಂಖ್ಯೆ 18ರಿಂದ 27ರವರೆಗಿನ ಪುಟ ಸಂಖ್ಯೆಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿರುವಂಥದ್ದು. ಇನ್ನು ಭೂಗೋಳಕ್ಕೆ ಸಂಬಂಧಿಸಿದಂತೆ 51ರಿಂದ 60ರವರೆಗಿನ ಪ್ರಶ್ನೆಗಳಿರುವಂಥದ್ದು, 24ರಿಂದ 28ರವರೆಗಿನ ಪುಟ ಸಂಖ್ಯೆ. ಇನ್ನು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 61ರಿಂದ 80ರವರೆಗಿನ ಪ್ರಶ್ನೆಗಳು ಇರುವಂಥದ್ದು ಆಗಿದೆ. ಇಲ್ಲಿ 29ರಿಂದ 38 ಪುಟ ಸಂಖ್ಯೆಯಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಪ್ರಶ್ನೆಗಳು 41ರಿಂದ 80. ಇಲ್ಲಿ ಸಹ ಟೋಟಲ್ 40 ಪ್ರಶ್ನೆಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ. ಇನ್ನು ಕೊನೆಯದಾಗಿ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 81ರಿಂದ 100ರವರೆಗಿನ ಪ್ರಶ್ನೆಗಳಿರುವಂಥದ್ದು. ಇಲ್ಲಿ 39ರಿಂದ 47, ಒಟ್ಟು ಇಲ್ಲಿ 20 ಪ್ರಶ್ನೆಗಳು ಇರುವಂಥದ್ದು. ಈಗಾಗಲೇ ನಮಗೆ ಹಿಂದೆ ಗೊತ್ತಿರುವ ಮಾಹಿತಿಯ ಪ್ರಕಾರ ವಿಜ್ಞಾನ ವಿಷಯದಲ್ಲಿ 40 ಪ್ರಶ್ನೆಗಳಿರುವಂಥದ್ದು, ಮತ್ತೆ ಸಮಾಜ ವಿಜ್ಞಾನ ವಿಷಯದಲ್ಲಿ 40 ಪ್ರಶ್ನೆಗಳು, ಗಣಿತ ವಿಷಯದಲ್ಲಿ 20 ಪ್ರಶ್ನೆಗಳು ಇರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಒಂದು ಕೊಟ್ಟಿರುವಂಥದ್ದು ನಾವು ನೋಡ್ತೇವೆ. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಭೌತಶಾಸ್ತ್ರ ವಿಷಯದಲ್ಲಿ ಬಂದಾಗ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಬರುವಂಥದ್ದು, ಗ್ರಹ ಬಳಕೆಗಾಗಿ ಒಂದು ದಿನಕ್ಕೆ 1 ಕಿಲೋವ್ಯಾಟ್ನಷ್ಟು ಶಕ್ತಿಯನ್ನು ಉಪಯೋಗಿಸಲಾಗಿದೆ. ಉಪಯೋಗಿಸಿದ ಶಕ್ತಿ ಜೌಲ್ಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ 4 ಆಪ್ಷನ್ಸ್ ಇವೆ. ಈ 4 ಆಪ್ಷನ್ಸ್ ಗಳನ್ನು ಸರಿಯಾಗಿ ಓದಿಕೊಂಡು ಇದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆಯ್ಕೆ ಮಾಡಿ OMR ಶೀಟ್ ನಲ್ಲಿ ತುಂಬಬೇಕಾಗಿರುವಂತದ್ದು ಆಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 4ನೇ ಉತ್ತರ 3.6 × 10⁻6 ಜೌಲ್ ಆಗಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನೋಡಿದಾಗ ಈ 2ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಚಿತ್ರದಂತೆ ಒಂದು ಮಂಡಲದಲ್ಲಿ ರೋಧಗಳನ್ನು ಜೋಡಿಸಲಾಗಿದೆ. ಎ ಮತ್ತು ಬಿ ಗಳ ನಡುವಿನ ಪರಿಣಾಮಕಾರಿ ರೋಧವು ಎ ಮತ್ತು ಬಿ ಗಳ ನಡುವಿನ ಪರಿಣಾಮಕಾರಿ ರೋಧ ಅಂತ ಹೇಳಿ ಕೇಳಿದ್ದಾರೆ. ಇವೆರಡರ ಮಧ್ಯದಲ್ಲಿನ ಪರಿಣಾಮಕಾರಿ ರೋಧ ಯಾವ್ದಂತ ಹೇಳಿ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳನ್ನು ಸರಿಯಾಗಿ ನೋಡಿ ಪರಿಶೀಲಿಸಿ ಇವುಗಳಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರವನ್ನ ಬರಿಬೇಕಾಗಿರುವಂಥದ್ದು. ಇಲ್ಲಿ ತ್ರಿರೋಧ ಆಗಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 3ನೇ ಪ್ರಶ್ನೆ, 30 ಮೀಟರ್ ಎತ್ತರವಿರುವ ಗೋಪುರದ ತುದಿಯಿಂದ 1 ಕೆಜಿ ಮತ್ತು 2 ಕೆಜಿ ತೂಕವಿರುವ 2 ಕಬ್ಬಿಣದ ಚೆಂಡುಗಳನ್ನು ಹಾಗೂ 10 ಕೆಜಿ ತೂಕದ ಸೀಸದ ಚೆಂಡನ್ನು ಒಟ್ಟಾಗಿ ಕೆಳಗೆ ಹಾಕಿದೆ. ಚೆಂಡುಗಳು ಚಲಿಸುವ ಹಾದಿ ನಿರ್ವಾತವಾಗಿದೆ ಎಂದು ಭಾವಿಸಿದರೆ, ಇಲ್ಲಿ ನಿರ್ವಾತವಾಗಿದೆ ಅಂತ ಹೇಳಿ ಅವರು ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ನಿರ್ವಾತವಾಗಿದೆ ಅಂತ ಹೇಳಿ ಭಾವಿಸಿದರೆ ಏನಾಗ್ತದೆ, ಇವು 4 ಆಪ್ಷನ್ಸ್ ಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಬರಿಬೇಕಾಗಿರುವಂತದ್ದು ಆಗಿದೆ. ನಾನು ಕರೆಕ್ಟ್ ಆಗಿರುವಂತಹ ಉತ್ತರವನ್ನು ಪರಿಶೀಲಿಸಲಾಗಿ ಇಲ್ಲಿ ಎಲ್ಲಾ ಚೆಂಡುಗಳು ಒಂದೇ ಬಾರಿಗೆ ನೆಲವನ್ನು ತಲುಪುತ್ತವೆ. ಇಲ್ಲಿ ನಿರ್ವಾತ ಅಂತ ಹೇಳಿರೋ ಕಾರಣಕ್ಕೋಸ್ಕರ ಸರಿಯಾಗಿರುವಂತಹ ಉತ್ತರ ಎಲ್ಲಾ ಚೆಂಡುಗಳು ಒಂದೇ ಬಾರಿಗೆ ನೆಲವನ್ನು ತಲುಪುತ್ತವೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 4ನೇ ಪ್ರಶ್ನೆ, 220 ವ್ಯಾಟ್ ವಿದ್ಯುತ್ ಪೂರೈಕೆ ಮಾಡುವ ಮುಖ್ಯ ವಿದ್ಯುತ್ ಮಂಡಲದಲ್ಲಿ 5 ಆಂಪ್ಸ್ ಫ್ಯೂಸ್ ಅನ್ನು ಓವರ್ಲೋಡ್ ಮಾಡದಂತೆ ಬಳಸಬಹುದಾದ 60 ವ್ಯಾಟ್ ಸಾಮರ್ಥ್ಯದ ಬಲ್ಬುಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೋಡಿದಾಗ 18 ಬಲ್ಬುಗಳು ಆಗುವಂತದ್ದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 5ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವು ಒಂದು ಚೌಕಾಕಾರದ ರಟ್ಟಿನ ಕೇಂದ್ರದ ಮೂಲಕ ಹಾದು ಹೋಗುತ್ತಿರುವ ವಿದ್ಯುತ್ ಹರಿಯುತ್ತಿರುವ ವಾಹಕ ತಂತಿಯನ್ನು ಪ್ರತಿನಿಧಿಸುತ್ತದೆ. ಎ, ಬಿ ಮತ್ತು ಸಿ ಬಿಂದುಗಳಲ್ಲಿ ಕಾಂತಕ್ಷೇತ್ರವು, ಇಲ್ಲಿ ಎ, ಬಿ ಮತ್ತು ಸಿ ಬಿಂದುಗಳಲ್ಲಿ ಕಾಂತಕ್ಷೇತ್ರ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ 4 ಆಯ್ಕೆಗಳನ್ನು ಪರಿಶೀಲಿಸಲಾಗಿ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ
ಎ ಗಿಂತ ಬಿ ಯಲ್ಲಿ ಪ್ರಬಲವಾಗಿದೆ, ಎ ಗಿಂತ ಸಿ ಯಲ್ಲಿ ದುರ್ಬಲವಾಗಿದೆ ಅನ್ನೋದು ಸರಿಯಾಗಿರುವಂತ ಉತ್ತರ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಕನ್ಫ್ಯೂಷನ್ ಗಳಿದ್ದಲ್ಲೂ ಸಹ ಇಲ್ಲಿ ಪಕ್ಕದಲ್ಲೇ ಇಂಗ್ಲಿಷ್ ವರ್ಷನ್ ಸಹ ಇರುವಂತದ್ದು, ಇಂಗ್ಲಿಷ್ ವರ್ಷನ್ ನಲ್ಲೂ ಸಹ ನೋಡಿಕೊಂಡು ಸರಿಯಾಗಿರುವಂತಹ ಆನ್ಸರ್ ಬರೆಯುವುದಕ್ಕೆ ಅವಕಾಶ ಇರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗದಾಗ 6ನೇ ಪ್ರಶ್ನೆ, ಒಂದು ಪ್ರದೇಶದ ಸೌರ ಸ್ಥಿರಾಂಕ 1.4 ಕಿಲೋವ್ಯಾಟ್ಸ್ m² ಆಗಿದೆ. ಈ ಪ್ರದೇಶದಲ್ಲಿ 4 m² ವಿಸ್ತೀರ್ಣದ ಕ್ಷೇತ್ರವು ಪ್ರತಿ ಸೆಕೆಂಡ್ಗೆ ಪಡೆದ ಸೌರಶಕ್ತಿಯು ಎಷ್ಟಾಗುತ್ತೆ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಸರಿಯಾಗಿರುವಂತಹ ಉತ್ತರ 5.6 ಕಿಲೋ ಜೂಲ್ ಆಗಿರುವಂಥದ್ದು ಆಗುತ್ತೆ. ಇನ್ನು 7ನೇ ಪ್ರಶ್ನೆ, ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬಣ್ಣದ ವಿಭಜನೆಯ ಪ್ರಯೋಗವನ್ನು ಮಾಡುವಾಗ 4 ವಿದ್ಯಾರ್ಥಿಗಳು ಈ ಕೆಳಗಿನಂತೆ ಬೆಳಕಿನ ವಿಭಜನೆಯ ನಮೂನೆಯನ್ನು ಪ್ರತಿನಿಧಿಸುತ್ತಾರೆ. ಸರಿಯಾದ ಪ್ರತಿನಿಧಿಸುವಿಕೆಯನ್ನು ಆಯ್ಕೆ ಮಾಡಿ. ಇಲ್ಲಿ ಸರಿಯಾದ ಪ್ರತಿನಿಧಿಸುವಿಕೆಯನ್ನು ಆಯ್ಕೆ ಮಾಡಬೇಕಾಗಿರುವಂತದ್ದು ಈ 7ನೇ ಪ್ರಶ್ನೆಗೆ ಇಲ್ಲಿ 4 ಆಯ್ಕೆಗಳು ಇರುವಂತದ್ದಾಗಿದೆ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆಯ್ಕೆ ಮಾಡಬೇಕು. ಇವುಗಳನ್ನ 4ಅನ್ನ ಪರಿಶೀಲಿಸಿಕೊಂಡಾದ ನಂತರ ಇವುಗಳಲ್ಲಿ ಸರಿಯಾಗಿರುವಂತಹ ಉತ್ತರ 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 8ನೇ ಪ್ರಶ್ನೆ, ಸಂಗಮ ದೂರ -10 ಸೆಂಟಿಮೀಟರ್ ಇರುವ ಒಂದು ಗೋಲಿಯ ದರ್ಪಣ ಹಾಗೂ ಒಂದು ತೆಳುವಾದ ಗೋಲಿಯ ಮಸೂರಗಳನ್ನು ನೀಡಲಾಗಿದೆ. ದರ್ಪಣದ ಮತ್ತು ಮಸೂರಗಳ ವಿಧ ಯಾವುದಾಗಿದೆ ಅಂತ ಹೇಳಿ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿರುವಂತದ್ದು ನಾವು ನೋಡ್ತೇವೆ. ನಿಮಗೆ ಯಾವುದೇ ರೀತಿಯಾಗಿರುವಂತಹ ಕನ್ಫ್ಯೂಷನ್ ಗಳಿದ್ದಲ್ಲಿ ಇಂಗ್ಲಿಷ್ ವರ್ಷನ್ ನೋಡಬಹುದು. ಜೊತೆಗೆ ನಿಮಗೆ ಸ್ಪೀಡ್ ಆಗಿ ವಿಡಿಯೋ ಮೂವ್ ಆಗ್ತಾ ಇದ್ದಲ್ಲಿ ಇಲ್ಲಿ ಪಾಸ್ ಮಾಡಿ ಸಹ ನೀವು ವಿಡಿಯೋಗಳನ್ನ ಇಲ್ಲಿ ಕಾಣುವಂತಹ ಒಂದು ಉತ್ತರಗಳನ್ನ ಪರಿಶೀಲಿಸಿಕೊಳ್ಳಬಹುದು ಆಗಿದೆ. ಈ ಒಂದು 8ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 3ನೇದು ಆಗುತ್ತೆ. ದರ್ಪಣವು ಪೀನ ದರ್ಪಣವಾಗಿದೆ ಮತ್ತು ಮಸೂರವು ನಿಮ್ನ ಮಸೂರವಾಗಿದೆ ಅಂತ ಹೇಳಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 9ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎಂ ದರ್ಪಣವಾಗಿದೆ, ಪಿ ವಸ್ತುವಾಗಿದೆ ಮತ್ತು ಕ್ಯೂ ದರ್ಪಣದಿಂದ ಉಂಟಾದ ಪಿ ಯ ದೊಡ್ಡದಾದ ಪ್ರತಿಬಿಂಬವಾಗಿದೆ. ಹಾಗಾದರೆ ಎಂ ದರ್ಪಣವು 1, ಇಲ್ಲಿ ಎಂ ದರ್ಪಣವು 1 ಏನಾಗಿದೆ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದು. ಈ 4 ಆಯ್ಕೆಗಳನ್ನು ಸರಿಯಾಗಿ ಪರಿಶೀಲಿಸಿ ಕರೆಕ್ಟ್ ಆಗಿರುವಂತಹ ಉತ್ತರವನ್ನ ಬರಿಬೇಕಾಗಿರುವಂತದ್ದು ಎ ನಿಮ್ನ ದರ್ಪಣ ಆಗುತ್ತೆ. ಇನ್ನು 10ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಬಿಸಿಯಾದ ಕಾಫಿಯನ್ನು ಬೇಗ ಸೇವಿಸುವ ಸಲುವಾಗಿ ಕಾಫಿಯನ್ನು ಸಾಸರ್ಗೆ ಸುರಿಯುತ್ತಾನೆ. ಕಾರಣ, ಸಾಸರ್ಗೆ ಸುರಿಯುವುದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ 4 ಆಯ್ಕೆಗಳು ಸಹ ಇರುವಂತದ್ದು. 4 ಆಯ್ಕೆಗಳನ್ನು ಪರಿಶೀಲಿಸಲಾಗಿ 2ನೇ ಆನ್ಸರ್ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಆವಿಯಾಗುವಿಕೆ ಹೆಚ್ಚುತ್ತದೆ ಹಾಗೂ ಕಾಫಿ ಬೇಗ ತಣ್ಣಗಾಗುತ್ತದೆ ಎನ್ನುವುದು ಸರಿಯಾಗಿರುವಂತಹ ಉತ್ತರ ಆಗಿದೆ. 11ನೇ ಪ್ರಶ್ನೆ, ಒಂದು ನ್ಯೂಕ್ಲಿಯರ್ ಕ್ರಿಯೆಯಲ್ಲಿ 3 G ನ ಒಂದು ವಸ್ತು ಸಂಪೂರ್ಣವಾಗಿ ಶಕ್ತಿಯಾಗಿ ಮಾರ್ಪಡುತ್ತದೆ. ಹಾಗಾದರೆ ಬಿಡುಗಡೆಯಾದ ಶಕ್ತಿಯು ಬೆಳಕಿನ ವೇಗ = 3 × 10⁸ ಪವರ್ m per ಸೆಕೆಂಡ್ ಅಂತ ಹೇಳಿ ಕೊಟ್ಟಿರುವಂತದ್ದು ಆಗಿದೆ. ಇದು ಬೆಳಕಿನ ವೇಗವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಇವುಗಳಲ್ಲಿ ಯಾವುದು ಸರಿಯಾಗಿರುವಂತ ಆಯ್ಕೆ ಆಗುತ್ತೆ ಅಂತ ಹೇಳಿ ನಾವು ಪರಿಶೀಲಿಸಬೇಕಾಗಿರುವಂತದ್ದು. ಸರಿಯಾಗಿರುವಂತಹ ಉತ್ತರ 27 × 10⁻13 ಜೌಲ್ ಆಗುವಂತದ್ದು ಆಗಿದೆ. 12ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಪ್ರತಿಪಾದನೆ ಹಾಗೂ ಅದರ ಸಮರ್ಥನೆಯನ್ನು ಪರಿಗಣಿಸಿ, ಸರಿಯಾದ ಆಯ್ಕೆಯನ್ನು ಆರಿಸಿ. ಇಲ್ಲಿ ಪ್ರತಿಪಾದನೆ ಕೊಟ್ಟಿದ್ದಾರೆ. ಎ ವಿದ್ಯುತ್ ಉಷ್ಣ ಉಪಕರಣಗಳಲ್ಲಿ ಮಿಶ್ರಲೋಹಗಳನ್ನು ಉಪಯೋಗಿಸುತ್ತಾರೆ. ಸಮರ್ಥನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅತಿ ಹೆಚ್ಚು ತಾಪಮಾನದಲ್ಲಿಯೂ ಮಿಶ್ರಲೋಹಗಳು ಬೇಗ ಉತ್ಕರ್ಷಗೊಳ್ಳುವುದಿಲ್ಲ. ಇಲ್ಲಿ ಸಮರ್ಥನೆ ಇದೆ ಮತ್ತು ಇಲ್ಲಿ ಪ್ರತಿಪಾದನೆ 2 ಸಹ ಇದೆ. ಇವು 2ಗಳಿಗೆ ಸಂಬಂಧಿಸಿದಂತೆ ಮಿಶ್ರಲೋಹಗಳು ಬೇಗ ಉತ್ಕರ್ಷಣಗೊಳ್ಳುವುದಿಲ್ಲ ಅನ್ನೋದು ಇಲ್ಲಿ ಸಮರ್ಥನೆಯಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ನೋಡಿದಾಗ ಎ ಮತ್ತು ಆರ್ 2 ಸರಿ ಹಾಗೂ ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಾಗಿರುವಂತದ್ದು ಆಗುತ್ತೆ.
ಇನ್ನು 13ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ: ತರಂಗ ದೂರ 1.5 ಸೆಂಟಿಮೀಟರ್, ವೇಗ 336 ಮೀಟರ್ ಪರ್ ಸೆಕೆಂಡ್ ಇರುವ ಶಬ್ದ ತರಂಗದ ಆವೃತ್ತಿ 22,600 ಹರ್ಟ್ಸ್ ಆಗಿದೆ. ಹೇಳಿಕೆ: ಕೊಟ್ಟಿರುವ ಶಬ್ದವು ಮಾನವನಿಗೆ ಶ್ರವ್ಯ ಶಬ್ದವಾಗಿದೆ. 4 ಆಯ್ಕೆಗಳನ್ನು ಪರಿಶೀಲಿಸಲಾಗಿ ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪು ಆಗಿರುವಂತದ್ದು. ಇದು ಸರಿಯಾಗಿರುವಂತದ್ದಾಗಿದೆ, ಇದು ತಪ್ಪಾಗಿರುವಂತದ್ದು ಆಗಿದೆ. ಇನ್ನು 14ನೇ ಪ್ರಶ್ನೆ, ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿ ಪ್ರಾರಂಭವಾಗುತ್ತವೆ. ಕೆಳಗೆ ಒಂದು ಸಮೀಕರಣವನ್ನು ವಿವರಿಸಲಾಗಿದೆ. 2Na ಪ್ಲಸ್ ಎಕ್ಸ್ ಸೋಡಿಯಂ ಇಥಾಕ್ಸೈಡ್ ಪ್ಲಸ್ ಹೈಡ್ರೋಜನ್. ಇಲ್ಲಿ ಎಕ್ಸ್ ಬಿಸಿಯಾದ ಸಾರೀಕೃತ H2SO4 ಮತ್ತು CH2 CH2 ಪ್ಲಸ್ H2O. ಇಲ್ಲಿ ಎಕ್ಸ್ ಅನ್ನು ಗುರುತಿಸಿ. ಇಲ್ಲಿ ಎಕ್ಸ್ ಯಾವುದಾಗಿದೆ ಅಂತ ಹೇಳಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ ಎಕ್ಸ್ ಅನ್ನು ಗುರುತಿಸಿದಾಗ ಸರಿಯಾಗಿರುವಂತಹ ಉತ್ತರ ಯಾವುದು ಬರುತ್ತೆ ಅನ್ನೋದನ್ನ ಇಲ್ಲಿ ಬರಿಬೇಕಾಗಿರುವಂತದ್ದು ಇದೆ. ಇಲ್ಲಿ CH3 H2O2 ಬರುವಂತದ್ದು ಆಗಿದೆ. ಇಲ್ಲಿ ಎಕ್ಸ್ ಇರುವಂತಹ ಜಾಗಗಳಲ್ಲಿ ಬರುವಂತದ್ದು ಇದು ಆಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಲವಣಗಳನ್ನು ಅವುಗಳ ಸಾಮಾನ್ಯ ಹೆಸರಿನೊಂದಿಗೆ ಹೊಂದಿಸಿರಿ. ಇಲ್ಲಿ ಲವಣಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಸಾಮಾನ್ಯ ಹೆಸರಿನೊಂದಿಗೆ ಹೊಂದಿಸಬೇಕಾಗಿರುವಂತದ್ದು. ಇಲ್ಲಿ ಹೊಂದಿಸಿ ಯಾವುದು ಸರಿಯಾಗುತ್ತೆ ಅನ್ನೋದನ್ನ ಇಲ್ಲಿ ಕೋಡ್ಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನ ಜೋಡಿಸಬೇಕಾಗಿರುವಂತದ್ದು. ಇಲ್ಲಿ ಜಲೀಯ ಲವಣ, ಇಲ್ಲಿ ಸಾಮಾನ್ಯ ಹೆಸರುಗಳನ್ನು ಸಹ ಇಲ್ಲಿ 2 ಕೊಟ್ಟಿದ್ದಾರೆ. ಇವುಗಳ 2 ನೀವು ನೋಡ್ತಾ ಇದ್ದೀರಿ. ಇವುಗಳನ್ನ ಸರಿಯಾಗಿ ನೋಡಿ ಇವುಗಳನ್ನ ಜೋಡಿಸಬೇಕಾಗಿರುವಂತದ್ದು ಇದೆ. ಇದನ್ನು ಜೋಡಿಸಲಾಗಿ ಸರಿಯಾಗಿರುವಂತಹ ಉತ್ತರ ಇದು ಬರುತ್ತೆ. ಫಸ್ಟ್ ಆನ್ಸರ್ ಸರಿಯಾಗಿರುವಂತದ್ದು ಉತ್ತರ ಬರುತ್ತೆ. ಈಗ ಎಗೆ 4 ಆಗುತ್ತೆ, ಬಿಗೆ 3 ಆಗುತ್ತೆ, ಬಿಗೆ 3 ಆಗುತ್ತೆ, ಸಿಗೆ 2 ಆಗುತ್ತೆ, ಸಿಗೆ 2 ಆಗುತ್ತೆ, ಇನ್ನು ಡಿಗೆ ಇದಕ್ಕೆ 1 ಆಗುತ್ತೆ. 1 ಆಗುವಂಥದ್ದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. 16ನೇ ಪ್ರಶ್ನೆ, ಅರ್ಧ ಮೋಲ್ ಅನಿಲವು ಶಿಷ್ಟ ಉಷ್ಣತೆ ಮತ್ತು ಒತ್ತಡದಲ್ಲಿ ಹೊಂದಿರುವ ಗಾತ್ರ. ಯಾವುದು ಗಾತ್ರ ಆಗಿದೆ ಅಂತ ಹೇಳಿ ಇಲ್ಲಿ ಬರಿಬೇಕಾಗಿರುವಂಥದ್ದು. 16ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 11.2 ಲೀಟರ್ ಆಗುವಂಥದ್ದು ಆಗಿದೆ. ಇನ್ನು 17ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಇಲ್ಲಿ ರಾಸಾಯನಿಕ ಕ್ರಿಯೆ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ಇಲ್ಲಿ ರಾಸಾಯನಿಕ ಕ್ರಿಯೆ ಇದೆ. ಈ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ, ಇಲ್ಲಿ ಹೇಳಿಕೆಗಳಿದಾವೆ. ಎ ರಾಸಾಯನಿಕ ಕ್ರಿಯೆ ಬಹಿರುಷ್ಣಕ, ಬಿ ಎಲ್ ಉತ್ಕರ್ಷಣಕಾರಿಯಾಗಿ ವರ್ತಿಸುತ್ತದೆ, MnO2 ಆಕರ್ಷಣಗೊಳ್ಳುತ್ತದೆ. ಇಲ್ಲಿ ಎಲ್ ಇದು Mn ಗಿಂತ ಹೆಚ್ಚು ಕ್ರಿಯಾಪಟುತ್ವ ಹೊಂದಿದೆ. ಇವು 4ಗಳನ್ನ ಹೇಳಿಕೆಗಳನ್ನ ಮಾಡಿ ಕೊಟ್ಟಿದ್ದಾರೆ ಅವರು. ಈ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಸರಿಯಾಗಿರುವಂತದ್ದು ಯಾವ್ದಾಗಿದೆ ಅಂತ ಹೇಳಿ ಇಲ್ಲಿ ನಾವು ಕೋಡ್ಗಳಲ್ಲಿ ಕೊಟ್ಟಿದ್ದಾರೆ. ಎ ಸಿ ಮತ್ತು ಡಿ ಅಂತ ಹೇಳಿ ಕೊಟ್ಟಿದ್ದಾರೆ, ಎ ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ, ಎ ಬಿ ಮತ್ತು ಡಿ ಅಂತ ಕೊಟ್ಟಿದ್ದಾರೆ, ಎ ಬಿ ಸಿ ಮತ್ತು ಡಿ 4 ಸಹ ಕೊಟ್ಟಿದ್ದಾರೆ. ಇವು 4ರಲ್ಲಿ ಯಾವ ಕರೆಕ್ಟ್ ಆಗಿವೆ ಅನ್ನೋದನ್ನ ಬರಿಬೇಕಾಗಿರುವಂಥದ್ದು. ಇವುಗಳನ್ನು ಪರಿಶೀಲಿಸಲಾಗಿ ಎ ಸಿ ಮತ್ತು ಡಿ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಬಂದಿದೆ. ಇನ್ನು 18ನೇ ಪ್ರಶ್ನೆ, NH3 ಅನಿಲವನ್ನು ಈ ಅನಿಲದ ಮೇಲೆ ಹಾಯಿಸಿದಾಗ ಒಣಗಿಸಬಹುದಾಗಿದೆ. ಯಾವುದ್ರ ಮೇಲೆ ಹಾಯಿಸಿದಾಗ ಒಣಗಿಸಬಹುದಾಗಿದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ CaO ಮೇಲೆ ಹಾಯಿಸಿದಾಗ ಬರುವಂತಹ ಆನ್ಸರ್ ಆಗಿದೆ. ಇನ್ನು 19ನೇ ಪ್ರಶ್ನೆ, X ಪ್ಲಸ್ Y Z ಪ್ಲಸ್ SO2. ಇಲ್ಲಿ X ಪ್ಲಸ್ Z Cu ಪ್ಲಸ್ SO2, XY ಮತ್ತು Z ಅನ್ನು ಗುರುತಿಸಿ. ಇಲ್ಲಿ XY ಮತ್ತು Z ಅನ್ನ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಈ 19ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 3ನೇ ಆನ್ಸರು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 20ನೇ ಪ್ರಶ್ನೆ, ಧಾತುಗಳ ಲೋಹೀಯ ಗುಣಗಳ ಆಧಾರದ ಮೇಲೆ ಸರಿಯಾದ ಕ್ರಮವನ್ನು ಗುರುತಿಸಿ. ಇಲ್ಲಿ ಸರಿಯಾದ ಕ್ರಮವನ್ನು ಧಾತುಗಳ ಲೋಹೀಯ ಆಧಾರದ ಮೇಲೆ ಗುರುತಿಸಬೇಕಾಗಿರುವಂತದ್ದು. ಸರಿಯಾದ ಕ್ರಮವನ್ನು ಗುರುತಿಸಿದಾಗ ಇದು ಆನ್ಸರು ಸರಿಯಾಗಿರುವಂತಹ ಆನ್ಸರು ಬರುತ್ತೆ. ಇನ್ನು 21ನೇ ಪ್ರಶ್ನೆ, 14ನೇ ಗುಂಪಿನ ಧಾತುಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಎ SI ಮತ್ತು Ge ಅರೆವಾಹಕಗಳು, ಕಾರ್ಬನ್ ಮತ್ತು ಸಿಲಿಕಾನ್ ಅಲೋಹಗಳು, Sn ಮತ್ತು Pb ಲೋಹಗಳು, Si ಮತ್ತು Ge ಲೋಹಾಭಗಳು.
ಏನ್ ಗುರುತಿಸಬೇಕಾಗಿ ಪರಿಗಣಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ ಮತ್ತೆ ಕೋಡ್ಗಳ ರೂಪದಲ್ಲಿ ಕೊಟ್ಟಿರುವಂತದ್ದು ಆಗಿದೆ. ಇವುಗಳನ್ನು ಪರಿಶೀಲಿಸಲಾಗಿ ಮೂರನೇ ಆನ್ಸರು ಎ ಸಿ ಮತ್ತು ಡಿ, ಎ ಸಿ ಮತ್ತು ಡಿ ಸರಿಯಾದ ಉತ್ತರ ಆಗುವಂಥದ್ದು ಆಗಿದೆ. ಇನ್ನು 22ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ SO2 ಗೆ ಅನ್ವಯಿಸುತ್ತದೆ ಆದರೆ H2S ಗೆ ಅನ್ವಯಿಸುವುದಿಲ್ಲ? 4 ಆಯ್ಕೆಗಳನ್ನ ಪರಿಶೀಲಿಸಲಾಗಿ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಇದು ಉತ್ಕರ್ಷಕ ಹಾಗೂ ಅಪಕರ್ಷಕವಾಗಿದೆ ಎನ್ನುವುದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 23ನೇ ಪ್ರಶ್ನೆ, ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಕಬ್ಬಿಣವನ್ನು ಕಾಯಿಸಿದರೂ ಅದು ದಹನಗೊಳ್ಳುವುದಿಲ್ಲ. ಇನ್ನೊಂದು ಬಿ ಹೇಳಿಕೆ, ಕಬ್ಬಿಣದ ಚೂರುಗಳನ್ನು ಬೆಂಕಿಯಲ್ಲಿ ಚಿಮುಕಿಸಿದಾಗ ಅವು ತೀವ್ರವಾಗಿ ದಹನಗೊಳ್ಳುತ್ತವೆ. ಇಲ್ಲಿ ಹೇಳಿಕೆಗಳಿಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿ, ಎ ಮತ್ತು ಬಿ ಎರಡು ಹೇಳಿಕೆಗಳು ತಪ್ಪು, ಹೇಳಿಕೆ ಎ ಸರಿ ಆದರೆ ಹೇಳಿಕೆ ಬಿ ತಪ್ಪು, ಹೇಳಿಕೆ ಎ ತಪ್ಪು ಆದರೆ ಹೇಳಿಕೆ ಬಿ ಸರಿ. ಇವು 4ರಲ್ಲಿ ಯಾವುದು ಸರಿಯಾಗುತ್ತೆ ಅನ್ನೋದನ್ನ ಆಯ್ಕೆ ಮಾಡಿ ಬರಿಬೇಕಾಗಿರುವಂಥದ್ದು. ಇಲ್ಲಿ ಎ ಮತ್ತು ಬಿ ಎರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು ಆಗಿದೆ. ಇನ್ನು 24ನೇ ಪ್ರಶ್ನೆ, ಹೇಳಿಕೆ ಕೊಟ್ಟಿದ್ದಾರೆ ಬೆಳ್ಳಿ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಸಮಯದ ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಸಮರ್ಥನೆ, ಅದು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿ ಬೆಳ್ಳಿ ಆಕ್ಸೈಡ್ ಲೇಪನ ರೂಪುಗೊಳ್ಳುತ್ತದೆ. ಇಲ್ಲಿ 24ನೇ ಪ್ರಶ್ನೆಗೆ ಇಲ್ಲೂ ಸಹ 1, 2, 3, 4 ಆನ್ಸರ್ ಗಳನ್ನು ಕೊಟ್ಟಿರುವಂತದ್ದು. ಇವುಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದು ಆಗಿದೆ. ಎ ಸರಿ ಆದರೆ ಆರ್ ತಪ್ಪು ಆಗಿರುವಂತದ್ದು ಆಗಿದೆ. ಎ ಸರಿಯಾಗಿದೆ, 6 ತಪ್ಪಾಗಿರುವ ಅನ್ನೋದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 25ನೇ ಪ್ರಶ್ನೆ, ಹೇಳಿಕೆ ಎ ಕ್ಯಾಲ್ಸಿಯಂ Z=20 ಮತ್ತು ಆರ್ಗಾನ್ Z=18 ಐಸೋಬಾರ್ಗಳಿಗೆ ಉದಾಹರಣೆಗಳಾಗಿವೆ. ಸಮರ್ಥನೆ, ಈ ಎರಡು ಧಾತುಗಳಲ್ಲಿ ಒಟ್ಟು ನ್ಯೂಕ್ಲಿಯಾನ್ಗಳ ಸಂಖ್ಯೆ ಸಮವಾಗಿರುತ್ತದೆ. ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೇಳಿರುವಂತದ್ದು ಆಗಿದೆ. ಈ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡಲಾಗಿ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಇದು ಎಗೆ ಸರಿಯಾದ ವಿವರಣೆ ಆಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿರುವಂತದ್ದು, ಆರ್ ಎಗೆ ಸರಿಯಾಗಿರುವಂತಹ ವಿವರಣೆ ಸಹ ಆಗಿದೆ. ಇನ್ನು 26ನೇ ಪ್ರಶ್ನೆ, ಹೈಡ್ರೋಜನೀಕರಣ ಕ್ರಿಯೆಗೆ ಒಳಗಾಗದ ಸಂಯುಕ್ತಗಳು ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಈ 26ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಲಾಗಿ 4 ಆನ್ಸರ್ C14H30 ಮತ್ತು C5H12 ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಪ್ರತಿಪಾದನೆ ಎ, ಹಗಲಿನಲ್ಲಿ ಸಸ್ಯಗಳು CO2 ಅನ್ನು ಬಿಡುಗಡೆ ಮಾಡುವುದಿಲ್ಲ. ಸಮರ್ಥನೆ, ಉಸಿರಾಟದ ಸಮಯದಲ್ಲಿ ಉತ್ಪತ್ತಿಯಾದ CO2 ಅನ್ನು ದ್ಯುತಿ ಸಂಶ್ಲೇಷಣೆಗೆ ಉಪಯೋಗಿಸಲಾಗುತ್ತದೆ. ಇಲ್ಲಿ ಪ್ರತಿಪಾದನೆ ಇದೆ, ಇಲ್ಲಿ ಸಮರ್ಥನೆ ಇದೆ. ಇವುಗಳ ಆಧಾರದ ಮೇಲೆ ಇಲ್ಲಿ ಇವುಗಳ ಆನ್ಸರ್ ಅನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದು ಇದೆ. ಇಲ್ಲಿ ಎ ತಪ್ಪು ಮತ್ತು ಆರ್ ಸರಿಯಾಗಿರುವಂತದ್ದು ಆಗಿದೆ. ಇಲ್ಲಿ ಪ್ರತಿಪಾದನೆ ತಪ್ಪಾಗಿದೆ ಆದರೆ ಸಮರ್ಥನೆ ಸರಿಯಾಗಿರುವಂತದ್ದು ಆಗಿದೆ. ಇನ್ನು 28ನೇ ಪ್ರಶ್ನೆ, ರಕ್ತನಾಳಗಳ ಕುರಿತ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಪಧಮನಿಗಳು ತೆಳುವಾದ ಮತ್ತು ಕಡಿಮೆ ಸ್ನಾಯುವಿನ ಭಿತ್ತಿ ಗೋಡೆಯನ್ನು ಹೊಂದಿವೆ. ಬಿ, ಅಪಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿಲ್ಲ. ಅಪಧಮನಿಗಳು ತಮ್ಮ ಒಳಪದರಗಳಲ್ಲಿ ವಾಲ್ವ್ಗಳನ್ನು ಹೊಂದಿಲ್ಲ. ಡಿ, ಅಭಿಧಮನಿಗಳು ಖಾಲಿ ಇರುವಾಗ ಮುಚ್ಚಿಕೊಳ್ಳುವುದಿಲ್ಲ. ಇಲ್ಲಿ 4 ಕೊಟ್ಟಿದ್ದಾರೆ. ಇವು 4ರಲ್ಲಿ ಹೇಳಿಕೆಗಳನ್ನು ಸರಿಯಾಗಿವೆ. ಇವುಗಳಲ್ಲಿ ಯಾವುದು ಸರಿಯಾಗಿವೆ ಅನ್ನೋದನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದು ಆಗಿದೆ. ಈ 28ನೇ ಪ್ರಶ್ನೆಗೆ 3ನೇ ಆನ್ಸರು ಸರಿಯಾಗಿರುವಂತದ್ದು ಆಗಿದೆ. ಬಿ ಮತ್ತು ಸಿ ಸರಿಯಾಗಿರುವಂತದ್ದು ಆಗಿದೆ. ಬಿ, ಅಭಿಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿಲ್ಲ. ಸಿ, ಅಭಿಧಮನಿಗಳು ತಮ್ಮ ಒಳಪದರಗಳಲ್ಲಿ ವಾಲ್ವ್ಗಳನ್ನು ಹೊಂದಿಲ್ಲ ಅನ್ನೋದು ಇದು ಸರಿಯಾಗಿರುವಂತದ್ದು ಆಗಿದೆ. ಇನ್ನು 29ನೇ ಪ್ರಶ್ನೆ, ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆ ಮೂತ್ರಪಿಂಡಗಳ ಸಾಮಾನ್ಯ ಕಾರ್ಯಗಳ ಮೇಲೆ ಈ ರೀತಿ ಪರಿಣಾಮ ಬೀರುತ್ತವೆ. ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತ ಹೇಳಿ ಇಲ್ಲಿ ಗುರುತಿಸಬೇಕಾಗಿರುವಂತಹ 4 ಆಯ್ಕೆಗಳಲ್ಲಿ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ
ಮೂತ್ರಪಿಂಡ ಸೋಸುವಿಕೆಯನ್ನು ಕುಂಠಿತಗೊಳಿಸುತ್ತದೆ. ಇನ್ನು 30ನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿರುವ ಸಸ್ಯದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳು ಹೀಗಿರುತ್ತವೆ. ಇಲ್ಲಿ ಸಸ್ಯದಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಹೀಗಿರುತ್ತವೆ ಅಂತ ಹೇಳಿ ಇಲ್ಲಿ ಬರಿಬೇಕಾಗಿರುವಂತದ್ದು. ಇಲ್ಲಿ ನೋಡಿ ಚಿತ್ರ ಕಾಣಿಸ್ತಾ ಇದೆ, ಇಲ್ಲಿ ಸಸ್ಯ ಇದೆ, ಇಲ್ಲಿ ಬೆಳಕು ಬೀಳ್ತಾ ಇದೆ, ಏನಾಗ್ತಾ ಇದೆ, ಈ ಸಸ್ಯದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳು ಹೇಗಿರುತ್ತವೆ ಅನ್ನೋದನ್ನ ಇಲ್ಲಿ ಬರಿಬೇಕಾಗಿರುವಂತದ್ದು ಆಗಿದೆ. ಈ ಬದಲಾವಣೆ ಏನಾಗಿದೆ, ಕಾಂಡದ ತುದಿಯಲ್ಲಿ ಅಬ್ಸಿಕ್ ಆಮ್ಲ ಎಂದು ಕರೆಯುವ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಬಿ, ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭವಾಗುತ್ತದೋ ಆಕ್ಸಿನ್ ಸಸ್ಯದ ನೆರಳಿನ ಭಾಗದ ಕಡೆಗೆ ವಿಸ್ತರಣೆಗೊಳ್ಳುತ್ತದೆ. ಸಿ, ಆಬ್ಸಿಲಿಕ್ ಆಮ್ಲ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯುತ್ತವೆ. ಈ 4 ಸರಿಯಾದ ಆಯ್ಕೆಗಳಲ್ಲಿ ಇವು 4 ಎ ಬಿ ಸಿ ಕೊಟ್ಟಿದ್ದಾರೆ. ಇವುಗಳಲ್ಲಿ ಸರಿಯಾಗಿರುವಂತದನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದು. ಸರಿಯಾದ ಆಯ್ಕೆಯನ್ನು ನೋಡಿದಾಗ ಬಿ ಮತ್ತು ಡಿ ಸರಿಯಾಗಿರುವಂತದ್ದು. ಇಲ್ಲಿ ಬಿ ಮತ್ತು ಡಿ ಸರಿಯಾಗಿರುವಂತ ಆನ್ಸರ್ ಆಗುತ್ತೆ. ಇನ್ನು 31ನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ಅತ್ಯಂತ ಸೂಕ್ತ ಹೇಳಿಕೆಗಳನ್ನು ಈ ಕೆಳಗೆ ನೀಡಿರುವ ಹೇಳಿಕೆಗಳಿಂದ ಆರಿಸಿ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಇವುಗಳಿಂದ ಸೂಕ್ತವಾಗಿರುವಂತಹ ಹೇಳಿಕೆಯನ್ನು ಆರಿಸಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ ಗಾಳಿಯ ವೇಗವು ಬೀಸಿದರೆ ಬಾಷ್ಪ ವಿಸರ್ಜನೆ ಸಮಯದಲ್ಲಿ ಬಿಡುಗಡೆಯಾಗುವ ನೀರಾವಿಯು ವೇಗವಾಗಿ ಬಿಡುಗಡೆಯಾಗುತ್ತದೆ. ನಾವು ಕೇವಲ ಉತ್ತರವನ್ನು ಪರಿಶೀಲಿಸಲಾಗಿ ಎ ಮಾತ್ರ ಸರಿಯಾಗಿರುವಂತದ್ದು ಆಗುತ್ತೆ. 31ಕ್ಕೆ ಇದು ಮಾತ್ರ ಸರಿಯಾಗಿರುವಂತದ್ದು, ಇವೆಲ್ಲ ತಪ್ಪಾಗಿರುವಂತದ್ದಾಗಿದೆ. ಇನ್ನು 32ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಹಾಗೂ ಸರಿಯಾದ ಉತ್ತರವನ್ನ ಗುರುತಿಸಿ ಅಂತ ಹೇಳಿ ಕೇಳಿರುವಂತದ್ದು ಆಗಿದೆ. ಇಲ್ಲಿ ಪಟ್ಟಿ 1 ಕೊಟ್ಟಿದ್ದಾರೆ ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇವೆರಡನ್ನ ಪರಿಶೀಲಿಸಿ ಉತ್ತರವನ್ನ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ ನೋಡಿ, ಪಟ್ಟಿ 1ರಲ್ಲಿ ಇನ್ಸುಲಿನ್, ಥೈರಾಕ್ಸಿನ್, ಆಂಟಿ ಡಯೋರೆಟಿಕ್ ಹಾರ್ಮೋನು, ಆಕ್ಸಿಟೋಸಿನ್ ಇರುವಂತದ್ದು ಇದೆ. ಇಲ್ಲಿ ಪಟ್ಟಿ ಬಿ ಅಲ್ಲಿ ಅವುಗಳ ಒಂದು ಅಂಗಾಂಗಗಳ ಚಯಾಪಚಯ ಉತ್ತೇಜಿಸುತ್ತದೆ, ಹಾಲಿನ ಸ್ರವಿಸುವಿಕೆಯನ್ನು ಉತ್ತೇಜಿಸುತ್ತದೆ, ಟೆಸ್ಟೋಸ್ಟಿರಾನ್ ಸ್ರವಿಸುವಿಕೆ ಮಾಡ್ತದೆ ಅನ್ನೋ ಒಂದು ಈ ಎಲ್ಲ ಪಟ್ಟಿಗಳನ್ನ ಕೊಟ್ಟಿರುವಂತದ್ದು ಇದೆ. ಇವುಗಳ ಸರಿಯಾದ ಉತ್ತರವನ್ನು ಪರಿಶೀಲಿಸಲಾಗಿ ಇದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಎಗೆ 4, ಎಗೆ 4 ದೇಹದ ಜೀವಕೋಶಗಳಲ್ಲಿ ಗ್ಲುಕೋಸ್ನ ಬಳಕೆಯನ್ನು ಉತ್ತೇಜಿಸುತ್ತದೆ ಅನ್ನೋದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿದೆ. ಬಿಗೆ 1 ಥೈರಾಕ್ಸಿನ್ ಅನ್ನೋದು ಅಂಗಾಂಶಗಳ ಚಯಾಪಚಯವನ್ನು ಉತ್ತೇಜಿಸುತ್ತದೆ ಅನ್ನೋದು ಸರಿಯಾಗಿರುವಂಥದ್ದು. ಇನ್ನು ಸಿಗೆ 5 ಮೂತ್ರಪಿಂಡದಿಂದ ನೀರಿನ ಪುನರ್ ಹೀರುವಿಕೆಯನ್ನು ಹೆಚ್ಚಿಸುತ್ತದೆ ಅನ್ನೋದು. ಡಿಗೆ 2 ಆಗಿದೆ, ಹಾಲಿನ ಸ್ರವಿಸುವಿಕೆಯನ್ನು ಉತ್ತೇಜಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 33ನೇದು, ಸಸ್ತನಿಯ ವೃಷಣದಿಂದ ಬಿಡುಗಡೆಯಾದ ವೀರ್ಯಾಣು ಅನುಸರಿಸುವ ಸರಿಯಾದ ಮಾರ್ಗವೆಂದರೆ. ಇಲ್ಲಿ ಮಾರ್ಗವನ್ನ ಕೇಳಿರುವಂತದ್ದಾಗಿದೆ. ಈ 33ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಲಾಗಿ 4 ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ವೃಷಣ ನಾಳ ಸುರುಳಿ, ವೀರ್ಯನಾಳ, ಮೂತ್ರ ವಿಸರ್ಜನಾ ನಾಳ. ತಲೆ ಬೋಳಾಗುವುದು ಗಂಡಸರಲ್ಲಿ ಹೆಂಗಸರಿಗಿಂತ ಹೆಚ್ಚಾಗಿ ಕಂಡು ಬರುತ್ತದೆ, ಏಕೆಂದರೆ ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ 4 ಆಯ್ಕೆಗಳಿವೆ. ಅಂತ ಗುಣಲಕ್ಷಣಗಳ ಪ್ರಬಲ ವಂಶವಾಹಿಗಳು ಎಕ್ಸ್ ವರ್ಣತಂತುವಿನಲ್ಲಿ ಕಂಡು ಬರುತ್ತವೆ. ಅಂತ ಗುಣಲಕ್ಷಣಗಳ ಪ್ರಬಲ ವಂಶವಾಹಿಗಳು ವೈ ವರ್ಣತಂತುವಿನಲ್ಲಿ ಕಂಡು ಬರುತ್ತವೆ. ಅಂತಹ ಗುಣಲಕ್ಷಣಗಳ ದುರ್ಬಲ ವಂಶವಾಹಿಗಳು ಎಕ್ಸ್ ವರ್ಣತಂತುವಿನಲ್ಲಿ ಕಂಡು ಬರುತ್ತವೆ. ಅಂತಹ ಗುಣಲಕ್ಷಣಗಳ ದುರ್ಬಲ ವಂಶವಾಹಿಗಳು ವೈ ವರ್ಣತಂತುವಿನಲ್ಲಿ ಕಂಡು ಬರುತ್ತವೆ. ಇವುಗಳಿಗೆ ಸರಿಯಾದ ಉತ್ತರವನ್ನು ನೋಡಿದಾಗ 2ನೇ ಆನ್ಸರ್ ಸರಿಯಾಗಿರುವಂಥದ್ದು. ಅಂತಹ ಗುಣಲಕ್ಷಣಗಳ ಪ್ರಬಲ ವಂಶವಾಹಿಗಳು ವೈ ವರ್ಣತಂತುವಿನಲ್ಲಿ ಕಂಡು ಬರುತ್ತವೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇಲ್ಲಿ 35ನೇ ಪ್ರಶ್ನೆ ನೋಡಿದಾಗ SO2 ಮಾಲಿನ್ಯವನ್ನು ಸೂಚಿಸುವ ಉಪಯುಕ್ತ ಜೈವಿಕ ಸೂಚಕ. ಇಲ್ಲಿ ಬ್ರಯೋಫೈಟಾಗಳು, ಶೈವಲ ಉತ್ಪಾದನೆ, ಲೈಕೇನ್ಗಳು ಅಥವಾ ಕಲ್ಲು ಹೂಗಳು, ಸ್ಯೂಡೋಮೊನಾಸ್, ಇವು 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಲಾಗಿ ಈ ಸರಿಯಾಗಿರುವಂತಹ ಉತ್ತರ ಲೈಕೇನ್ಗಳು ಅಥವಾ ಕಲ್ಲು ಹೂಗಳು ಆಗಿರುವಂತದ್ದಾಗಿರುವಂಥದ್ದು. ಈ ಮಾಲಿನ್ಯ ಸೂಚಿಸುವ ಉಪಯುಕ್ತ ಜೀವಿ ಸೂಚಕ ಆಗಿರುವಂಥದ್ದು. ಇನ್ನು 36ನೇ ಪ್ರಶ್ನೆ, ದಚಿಗಾಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂರಕ್ಷಿಸಲ್ಪಡುತ್ತಿರುವ ಪ್ರಾಣಿ ಪ್ರಭೇದ. ಯಾವ ಪ್ರಾಣಿ ಪ್ರಭೇದಗಳು ಇಲ್ಲಿ ದಚಿಗಾಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂರಕ್ಷಿಸಲ್ಪಡುತ್ತಿದೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಕಸ್ತೂರಿ ಜಿಂಕೆ, ಚಿನ್ನದ ಓರಿಯೋಲ್, ಹಂಗೋಲ್ ಅಥವಾ ಕಾಶ್ಮೀರ ಸ್ಟ್ಯಾಗ್, ಹುಲಿ
ಇವು ನಾಲ್ಕರಲ್ಲಿ ಯಾವುದನ್ನು ಸಂರಕ್ಷಿಸಲ್ಪಡಲಾಗ್ತಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಕಸ್ತೂರಿ ಜಿಂಕೆಯನ್ನು ಸಂರಕ್ಷಿಸಲ್ಪಡಲಾಗ್ತಿದೆ ಹಾಗೂ ಹಂಗೂಲ್ ಅಥವಾ ಕಾಶ್ಮೀರ್ ಸ್ಟ್ಯಾಗ್ ಅನ್ನು ಸಹ ಸಂರಕ್ಷಿಸಲಾಗ್ತಿದೆ. ಇನ್ನು 37ನೇ ಪ್ರಶ್ನೆ, ಈಸ್ಟಿನ್ನಲ್ಲಿ ನಡೆಯುವ ವಾಯುವಿಕ ಉಸಿರಾಟ ಪ್ರಕ್ರಿಯೆಯ ಸರಿಯಾದ ಕ್ರಮವೆಂದರೆ? ಈಸ್ಟಿನ್ನಲ್ಲಿ ನಡೆಯುವಂಥದ್ದನ್ನ ಸರಿಯಾದ ಕ್ರಮದಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಇಲ್ಲಿ ಉತ್ತರವನ್ನು ನೋಡಲಾಗಿ ಇಲ್ಲಿ ಗ್ಲುಕೋಸ್ ಕೋಶ ದ್ರವ್ಯ, ಪೈರುವೇಟ್ ಕೋಶ ದ್ರವ್ಯ, ಎಥಿನಾಲ್ ಪ್ಲಸ್ CO2 ಪ್ಲಸ್ ಶಕ್ತಿ, ಇದು ಸರಿಯಾಗಿರುವಂತ ಉತ್ತರ ಆಗುತ್ತೆ. ಇನ್ನು 38ನೇ ಪ್ರಶ್ನೆ, ಕೆಲವು ಡೈನೋಸಾರುಗಳು ರೆಕ್ಕೆಗಳನ್ನು ಹೊಂದಿದ್ದರೂ ಅವುಗಳು ಹಾರಲಾಗುತ್ತಿರಲಿಲ್ಲ. ಆದರೆ ಪಕ್ಷಿಗಳು ರೆಕ್ಕೆಗಳನ್ನು ಹೊಂದಿದ್ದು ಅವುಗಳು ಪಕ್ಷಿಗಳಿಗೆ ಹಾರಲು ಸಹಕರಿಸುತ್ತವೆ. ವಿಕಾಸದ ದೃಷ್ಟಿಯಿಂದ ಇದರ ಅರ್ಥವೇನು ಅಂತ ಹೇಳಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ, ಇಲ್ಲಿ ಪಕ್ಷಿಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ, ಆ ಕಾರಣಕ್ಕೋಸ್ಕರ ಇವು ಆಗುತ್ತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಇನ್ನು 39ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಭಿನ್ನತೆಗಳು ಭೌಗೋಳಿಕ ಬೇರ್ಪಡುವಿಕೆಯೊಂದಿಗೆ ಜೊತೆಗೂಡಿದಾಗ ಪ್ರಭೇದಕರಣ ಉಂಟಾಗಬಹುದು. ಹೇಳಿಕೆ, ಒಂದು ಜೀವಿಯಲ್ಲಿನ ಪ್ರತಿಯೊಂದು ಗುಣಗಳು ಪ್ರತ್ಯೇಕವಾಗಿ ಅನುವಂಶೀಯವಾಗಲಾರವು. ಇವು ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಲಾಗಿ ಎ ಮತ್ತು ಬಿ ಎರಡು ಸರಿಯಾಗಿರುವಂಥದ್ದು. ಎ ಮತ್ತು ಬಿ ಎರಡೂ ಸರಿ ಇದ್ದಾವೆ. ಇನ್ನು 40ನೇ ಪ್ರಶ್ನೆ, ಬೆಳೆಯುತ್ತಿರುವ ಭ್ರೂಣವನ್ನು ಸಂರಕ್ಷಿಸುವ ದ್ರವ, ಯಾವ ದ್ರವ ಸಂರಕ್ಷಿಸುತ್ತೆ ಅನ್ನೋದನ್ನ ಕೇಳಿರುವಂಥದ್ದು. ಇಲ್ಲಿ ಅಮ್ನಿಯೋಟಿಕ್ ದ್ರವ ಸರಿಯಾಗಿರುವಂತಹ ಉತ್ತರ, ಅಮ್ನಿಯೋಟಿಕ್ ದ್ರವ ಆಗುತ್ತದೆ. ನೆಕ್ಸ್ಟ್, ಇವೆಲ್ಲ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಾದಲ್ಲಿ ಇನ್ನು ಇತಿಹಾಸ ವಿಭಾಗಕ್ಕೆ ಹೋದಾಗ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಯಾವುವು ಅಂತ ಹೇಳಿ ನೋಡೋಣ. ಇಲ್ಲಿ 41ನೇ ಪ್ರಶ್ನೆ, ಭೂಪಟದಲ್ಲಿ ನೀಡಲಾದ ಭಾರತದಲ್ಲಿ ಐರೋಪ್ಯರ ನೆಲೆಗಳನ್ನು ಆಧರಿಸಿ ನೀಡಿರುವ ಸಂಕೇತಗಳ ಮೂಲಕ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇಲ್ಲಿ ಭೂಪಟದಲ್ಲಿ 4 ಸ್ಥಳಗಳನ್ನು ಕೊಟ್ಟಿದ್ದಾರೆ, ABCD ಸ್ಥಳಗಳನ್ನ ಕೊಟ್ಟಿರುವಂತದ್ದು. ಇವುಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆಯನ್ನ ಗುರುತಿಸಬೇಕಾಗಿರುವಂತದ್ದು. ಸರಿಯಾಗಿರುವಂತಹ ಆಯ್ಕೆಗಳನ್ನು ಗುರುತಿಸಲಾಗಿ ಎ ಸರಿಯಾಗಿರುವಂತದ್ದು ಆಗ್ತದೆ. ಎ ಅಹಮದಾಬಾದ್, ಬಿ ಅನ್ನೋದಕ್ಕೆ ಇಲ್ಲಿ ಬ್ರೂಚ್, ಸಿ ಗೆ ಮಚ್ಲಿಪಟ್ಟಣ, ಡಿ ಗೆ ಚಂದ್ರನಾಗೂರ್. ಸರಿಯಾಗಿರುವಂತಹ ಉತ್ತರ 1 ಆಗುತ್ತೆ. ಇನ್ನು 42ನೇ ಪ್ರಶ್ನೆ, ಸೋಳಂಕಿ ಮನೆತನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೋಳಂಕಿ ಮನೆತನಕ್ಕೆ ಸಂಬಂಧಿಸಿರುವಂತೆ ಸರಿಯಾಗಿರುವಂತಹ ಹೇಳಿಕೆಯನ್ನ ಗುರುತಿಸಬೇಕಾಗಿರುತ್ತದೆ. ಇಲ್ಲಿ ಚಂದ್ರದೇವ ಈ ಮನೆತನದ ಸ್ಥಾಪಕ. ಬಿ, 2ನೇ ಮೂಲರಾಜ ಮೊಹಮ್ಮದ್ ಘಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದನು. ಸಿ, ಈ ಮನೆತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತ ಹೇಮಚಂದ್ರ ದೇಶಿಮಾಲ ಎಂಬ ಪ್ರಾಕೃತ ನಿಘಂಟನ್ನು ರಚಿಸಿದನು. ಡಿ, ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದ ಉಲೂಗ್ ಖಾನ್ ಮತ್ತು ನುಸ್ರತ್ ಖಾನ್ರು ಕರ್ಣದೇವನನ್ನು ಸೋಲಿಸಿದರು. ಇವು 4ರಲ್ಲಿ ಯಾವ್ಯಾವ ಸರಿಯಾಗಿವೆ ಅಂತ ಹೇಳಿ ಪರಿಶೀಲಿಸಲಾಗಿ 42ನೇ ಪ್ರಶ್ನೆಗೆ ಬಿ 2ನೇ ಆನ್ಸರ್ ಸರಿಯಾಗಿರುವಂತದ್ದು ಆಗುತ್ತೆ. ಬಿ, ಸಿ ಮತ್ತು ಡಿ ಮಾತ್ರ ಸರಿಯಾಗಿರುತ್ತೆ. ಬಿ, ಸಿ ಮತ್ತು ಡಿ ಇವು 3 ಮಾತ್ರ ಸರಿಯಾಗಿರುವಂತದ್ದು ಆಗುತ್ತೆ. ಇನ್ನು 43ನೇ ಪ್ರಶ್ನೆ, ಏರಿಕೆ ಕ್ರಮದಲ್ಲಿ ಶಾತವಾಹನರ ರಾಜಮನೆತನವನ್ನು ಆಳಿದ ಪ್ರಮುಖ ಅರಸರ ಸರಿಯಾದ ವಂಶವಾಹಿನಿಯು ಯಾವುದು ವಂಶವಾಳಿಯಾದ ಅಂತ ಹೇಳಿ ಗುರುತಿಸಿ. ಏರಿಕೆ ಕ್ರಮದಲ್ಲಿ ಕೇಳಿರುವಂತದ್ದು, ಏರಿಕೆ ಕ್ರಮದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇವುಗಳನ್ನು ಏರಿಕೆ ಕ್ರಮದಲ್ಲಿ ಪರಿಶೀಲಿಸಲಾಗಿ 1ನೇ ಆನ್ಸರ್ ಸರಿಯಾಗಿರುವಂತದ್ದು. ಸಿಮುಖ ಬರ್ತಾನೆ ಫಸ್ಟ್, ಗೌತಮಿ ಪುತ್ರ ಶಾತಕರ್ಣಿ, ವಶಿಷ್ಠ ಪುತ್ರ ಪುಲ್ವಾಯಿ, ಯಜ್ಞಶ್ರೀ, ಶಾತಕರ್ಣಿ ಇವು ಈ ರೀತಿಯಾಗಿ ಕ್ರಮಬದ್ಧವಾಗಿ ಬರುವಂತವರಾಗಿದ್ದಾರೆ. ಇನ್ನು 44ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಪ್ರತಿಪಾದನೆ, ಎಲ್ಲಾ ಇಂಕಾ ಕೇಂದ್ರಗಳಲ್ಲೂ ಒಂದು ಸೂರ್ಯ ದೇವಾಲಯವಿತ್ತು. ಸಮರ್ಥನೆ, ಸೂರ್ಯದೇವನು ದೇವರಾದ ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕ ಕೊಂಡಿ ಎಂಬುದು ಇಂಕಾ ಜನರ ನಂಬಿಕೆ. ಇವು 2 ಪ್ರತಿಪಾದನೆ ಮತ್ತು ಸಮರ್ಥನೆ ಎರಡನ್ನು ಸಹ ಕೊಟ್ಟಿದ್ದಾರೆ. ಈ ಪ್ರತಿಪಾದನೆ ಮತ್ತು ಸಮರ್ಥನೆಯನ್ನು ನೋಡಲಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಮತ್ತು ಆರ್ ಇದು ಎ ಯ ಸರಿಯಾದ ವಿವರಣೆಯಾಗಿದೆ. ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಆರ್ ಎ ಯ ಸರಿಯಾದ ವಿವರಣೆ ಸಹ ಆಗಿರುವಂತದ್ದಾಗಿದೆ.
ಇನ್ನು 45ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂತದ್ದು ಆಗಿದೆ. ಈ 45ನೇ ಪ್ರಶ್ನೆಗೆ ಎರಡನೇದು ಲಾರ್ಡ್ ಖಾನ್ ದೇವಾಲಯ ಸರಿಯಾಗಿರುವಂತ ಉತ್ತರ ಆಗುವಂಥದ್ದು. ಏನಿದೆ ಇದರ ವಿಶೇಷತೆ ಅಂತ ನೋಡಿದಾಗ ಈ 45ನೇ ಪ್ರಶ್ನೆಗೆ ಲಾರ್ಡ್ ಖಾನ್ ದೇವಾಲಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಹೊಂದಿರುವ ಈ ಐತಿಹಾಸಿಕ ದೇವಾಲಯದ ಮುಂದೆ ನಂದಿ ವಿಗ್ರಹವಿದೆ. ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹವಿರುವುದು ಈ ದೇವಾಲಯದ ವಿಶೇಷವಾಗಿದೆ. ಗರ್ಭಗೃಹದ ಬಾಗಿಲ ಮೇಲೆ ಗರುಡನ ಶಿಲ್ಪವಿರುವುದನ್ನು ಗಮನಿಸಿದ ಕಲಾ ವಿಮರ್ಶಕ ಹೆನ್ರಿ ಕಸ್ಸಿನ್ಸ್ ಇದನ್ನು ವೈಷ್ಣವ ದೇವಾಲಯ ಎಂದು ಕರೆದಿದ್ದಾರೆ. ಸಂತನೊಬ್ಬ ಇಲ್ಲಿ ಹೆಚ್ಚು ದಿನಗಳ ಕಾಲ ವಾಸವಾಗಿದ್ದರಿಂದ ಜನರು ಈ ದೇವಾಲಯವನ್ನು ಅವನ ಹೆಸರಿಂದ ಕರೆಯುತ್ತಾರೆ. ಇದನ್ನ ಲಾರ್ಡ್ ಖಾನ್ ದೇವಾಲಯ ಅಂತ ಹೇಳಿ ಆನ್ಸರ್ ಬರುವಂತದ್ದು. ಇಲ್ಲಿ 46ನೇ ಪ್ರಶ್ನೆಯನ್ನ ನೋಡೋಣ. ಕೆಳಗೆ ನೀಡಿರುವ ಸಮಾಜ ಸುಧಾರಕರ ಚಿತ್ರಗಳನ್ನು ಗಮನಿಸಿ ಮತ್ತು ಅವುಗಳು ಇರುವ ಕ್ರಮದಂತೆ ಅವರಿಗೆ ಸಂಬಂಧಿಸಿದ ಹೇಳಿಕೆಗಳ ಗುಂಪನ್ನು ಆರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಚಿತ್ರಗಳನ್ನು ಕೊಟ್ಟಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಈ 4 ಚಿತ್ರಗಳನ್ನ ಪರಿಶೀಲಿ. ಅನಿ ಬೆಸೆಂಟ್ ಇದೆ, ಸಾವಿತ್ರಿಬಾಯಿ ಫುಲೆ ಇದೆ, ತಾರಾಬಾಯಿ ಶಿಂದೆ ಇದೆ, ಪಂಡಿತ್ ರಮಾಬಾಯಿ ಇದೆ. ಇವು 4ಗಳನ್ನ ಪರಿಶೀಲಿಸಲಾಗಿ ಇಲ್ಲಿ ಭಾರತೀಯ ಮಹಿಳೆಯರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಹುಟ್ಟುಹಾಕಿದರು. ತಮ್ಮ ಕೃತಿ ಸ್ತ್ರೀ ಪುರುಷ ತುಲನಾದಲ್ಲಿ ಮಹಿಳೆಯ ಶೋಷಣೆಯನ್ನು ಉಗ್ರವಾಗಿ ಪ್ರತಿಭಟಿಸಿದರು. ಪ್ಲೇಗ್ ಮಹಾಮಾರಿಯ ರೋಗಕ್ಕೆ ತುತ್ತಾದವರ ಸೇವೆಯನ್ನು ತಮ್ಮ ಮಗನೊಡನೆ ಸೇರಿ ಮಾಡುತ್ತಿರುವಾಗಲೇ ಪ್ಲೇಗ್ ರೋಗಕ್ಕೆ ತುತ್ತಾದರು. ಜನಾಂಗ, ಲಿಂಗ, ಜಾತಿ ಮತ್ತು ವರ್ಣದ ಭೇದ ಭಾವವಿಲ್ಲದೆ ಸಾರ್ವತ್ರಿಕ ಸಹೋದರತ್ವಕ್ಕೆ ಕರೆ ನೀಡಿದರು. ಇವ್ರು 4 ಜನರು ಯಾರ್ಯಾರು ಯಾವುದಕ್ಕೆ ಮಾಡಿದರು ಅನ್ನೋದನ್ನ ಇಲ್ಲಿ ಕೋಡ್ಗಳಲ್ಲಿ ಕೊಟ್ಟಿರ್ತಾರೆ. ಅವುಗಳನ್ನ ಗುರುತಿಸಬೇಕಾಗಿರುವಂಥದ್ದು. ಇವುಗಳನ್ನು ಗುರುತಿಸಲಾಗಿ ಸರಿಯಾಗಿರುವಂತ ಉತ್ತರ ಇದು ಸರಿಯಾಗಿರುವಂತ ಉತ್ತರ ಆಗುತ್ತೆ. ಇನ್ನು 47ನೇ ಪ್ರಶ್ನೆ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಡೆದ ವಿವಿಧ ಘಟನೆಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ. ಸರಿಯಾದ ಕಾಲಾನುಕ್ರಮಣ ಸರಣಿಯನ್ನು ಗುರುತಿಸಿ ಅಂತೇಳಿ ಕೊಟ್ಟಿರುವಂತದ್ದಿದೆ. ಇಲ್ಲಿ ಕಾರ್ನ್ವಾಲಿಸ್ ಶರಣಾಗತಿ, ಸಕ್ಕರೆ ಮತ್ತು ಕಾಕಂಬಿ ಕಾಯ್ದೆ, 2ನೇ ಫಿಲಿಡೆಲ್ಫಿಯಾ ಅಧಿವೇಶನ, ಬೋಸ್ಟನ್ ಟೀ ಪಾರ್ಟಿ ಆಗಿರುವಂತದ್ದು ಆಗಿದೆ. ಸರಿಯಾಗಿರುವಂತ ಉತ್ತರ ಫಸ್ಟ್ ಬಿ ಬರುತ್ತೆ. ಸಕ್ಕರೆ ಮತ್ತು ಕಾಕಂಬಿ ಕಾಯ್ದೆ, ಡಿ ಬೋಸ್ಟನ್ ಟೀ ಪಾರ್ಟಿ, ಸಿ 2ನೇ ಫಿಲಿಡೆಲ್ಫಿಯಾ ಅಧಿವೇಶನ, ಎ ಕಾರ್ನ್ವಾಲಿಸ್ನ ಶರಣಾಗತಿ. ಈ ರೀತಿ ಕ್ರಮಬದ್ಧವಾಗಿ ಬರುವಂತದ್ದಾಗಿದೆ. ಇಲ್ಲಿ 48ನೇ ಪ್ರಶ್ನೆ, ಫ್ಲಾಸಿ ಕದನದ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳು ಸರಿ ಟಿ ಅಥವಾ ತಪ್ಪು ಅಂದರೆ ಎಫ್ ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ. ಇಲ್ಲಿ ಯಾವುದಕ್ಕೆ ಸರಿ ಇರುತ್ತೆ ಅದಕ್ಕೆ ಟಿ ಅಂತ ಹೇಳಿ ಟ್ರೂ ಅಂತ ಹೇಳಿ, ಎಫ್ ಇದ್ದಲ್ಲಿ ಎಫ್ ಫಾಲ್ಸ್ ಅಂತ ಹೇಳಿ ಅವುಗಳನ್ನು ಗುರುತಿಸಬೇಕಾಗಿರುವುದು. ಈ 48ನೇ ಪ್ರಶ್ನೆಗೆ ಫಸ್ಟ್ನೇದು, ಫ್ಲಾಸಿ ಕದನವು ಭಾರತೀಯರಲ್ಲಿದ್ದ ಐಕ್ಯತೆ ಕೊರತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಇದು ಟಿ ಕರೆಕ್ಟ್ ಆಗಿರುವಂತದ್ದು. 2ನೇ, ಫ್ಲಾಸಿ ಕದನ ನಂತರ ಸಿರಾಜುದ್ದೌಲನು ಬಂಗಾಳದ ನವಾಬನಾದನು. ಇದು ತಪ್ಪಾಗಿರುವಂತದ್ದು, ಎಫ್ ಬರುತ್ತೆ. ನೆಕ್ಸ್ಟ್, ಫ್ಲಾಸಿ ಕದನ ನಂತರ ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಇದು ಟಿ ಆಗಿದೆ. ನೆಕ್ಸ್ಟ್, ಯುದ್ಧ ನಷ್ಟ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ ಅಪಾರ ಮೊತ್ತವನ್ನು ನೀಡಬೇಕಾಯಿತು. ಇದು ಟಿ ಆಗಿರುವಂಥದ್ದು. ಹಾಗಾಗಿ ಇದು ಟಿ ಎಫ್ ಟಿ ಟಿ ಅನ್ನೋದು ಸರಿಯಾದ ಕೋಡ್ ಆಗುವಂಥದ್ದು ಆಗಿದೆ. ಇನ್ನು 49ನೇ ಪ್ರಶ್ನೆ, ಕೊಟ್ಟಿರುವ ಈ ಎಲ್ಲ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸರಿ ಹೊಂದುವ ಕಾಯ್ದೆಯನ್ನು ಗುರುತಿಸಿ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವುಗಳಿಗೆ ಸರಿ ಹೊಂದುವಂತ ಕಾಯ್ದೆಯನ್ನ ಗುರುತಿಸಬೇಕಾಗಿರುವಂಥದ್ದು ಆಗಿದೆ. 49ನೇ ಪ್ರಶ್ನೆಗೆ 1919ರ ಭಾರತೀಯ ಪರಿಷತ್ ಕಾಯ್ದೆ ಅನ್ನೋದು ಸರಿ ಹೊಂದುವಂಥದ್ದು ಆಗಿದೆ. ಏನಿದೆ, ಈ ಕಾಯ್ದೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಿತು. ಈ ಕಾಯ್ದೆ ಪ್ರಕಾರ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಲಾಯಿತು. ಈ ಕಾಯ್ದೆ ಪ್ರಕಾರ ಭಾರತಕ್ಕೆ ಒಬ್ಬ ಹೈಕಮಿಷನರ್ ಅನ್ನು ನೇಮಕ ಮಾಡಲಾಯಿತು. ಈ ಕಾಯ್ದೆ ಪ್ರಕಾರ ಕೇಂದ್ರದ ಬಜೆಟ್ ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಲಾಯಿತು. ಇವೆಲ್ಲದಕ್ಕೂ ಸರಿಯಾಗಿರುವಂತದ್ದು 1919ರ ಭಾರತೀಯ ಪರಿಷತ್ ಕಾಯ್ದೆ. ಇನ್ನು 50ನೇ ಪ್ರಶ್ನೆ, ಎ ಪಟ್ಟಿಯಲ್ಲಿ ಲೇಖಕರು ಮತ್ತು ಬಿ ಪಟ್ಟಿಯಲ್ಲಿ ಅವರ ಕೃತಿಗಳನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಬೇಕಾಗಿರುವಂತದ್ದು. ಇಲ್ಲಿ 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ಆರಿಸಬೇಕಾಗಿರುವಂತದ್ದು. ಸರಿಯಾದ ಆಯ್ಕೆಯನ್ನು ಆರಿಸಿದಾಗ 3ನೇ ಆಯ್ಕೆ ಸರಿಯಾಗಿರುವಂತದ್ದು. ಚಾರ್ಲ್ಸ್ ಡಿಕೆನ್ಸ್ ಅನ್ನೋದು
ಹಾರ್ಡ್ ಟೈಮ್ಸ್ಗೆ ಸರಿಯಾಗಿರುವಂಥದ್ದು. ಬಿ ಎಮಿಲಿಯೆ ಜೋಲಾ ಅನ್ನೋದು ಬಿ ಎರಡನೇದಕ್ಕೆ ಜರ್ಮಿನಲ್ ಅನ್ನೋದಕ್ಕೆ ಸರಿಯಾಗಿರುವಂಥದ್ದು. ಇನ್ನು ಸಿ ಥಾಮಸ್ ಹಾರ್ಡಿ ಅನ್ನೋದು ಮೇಯರ್ ಆಫ್ ಕ್ಯಾಸ್ಚರ್ ಬ್ರಿಡ್ಜ್ ಅನ್ನೋದಕ್ಕೆ ಸರಿಯಾಗಿರುವಂಥದ್ದು ಆಗಿದೆ. ಇನ್ನು ಡಿಗೆ 3 ಚಾರ್ಲೋಟೆ ಬ್ರೊಂಟೆ ಅನ್ನೋದು ಜೇನ್ ಐರೆ ಅನ್ನೋದಕ್ಕೆ ಸರಿಯಾಗಿರುವಂಥದ್ದಾಗಿದೆ. ಇನ್ನು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನ ನೋಡೋಣ. ಇಲ್ಲಿ ಭೂಗೋಳ ಶಾಸ್ತ್ರದಲ್ಲಿ ಈ ಕೆಳಗೆ ವನ್ಯಜೀವಿ ಧಾಮಗಳು ಮತ್ತು ಅವುಗಳ ಇರುವ ರಾಜ್ಯಗಳ ಗುಂಪನ್ನು ನೀಡಿದೆ. ಸರಿಯಾದ ಹೊಂದಾಣಿಕೆ ಆಗುವ ಗುಂಪನ್ನು ಗುರುತಿಸಿ ಅಂತೇಳಿ ಕೇಳಿರುವಂತದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಹೊಂದಾಣಿಕೆ ಆಗುವಂತಹ ಗುಂಪು 3ನೇ ಗುಂಪು ಸರಿಯಾಗಿರುವಂತದ್ದು ಆಗುತ್ತೆ. ನಾಗಾರ್ಜುನ ಸಾಗರ ತೆಲಂಗಾಣದಲ್ಲಿದೆ, ಭರತ್ಪುರ್ ರಾಜಸ್ಥಾನದಲ್ಲಿದೆ, ಮಾನಸ ಅಸ್ಸಾಂನಲ್ಲಿದೆ, ದಾಂಡೇಲಿ ಕರ್ನಾಟಕದಲ್ಲಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 52ನೇ ಪ್ರಶ್ನೆ, ಹತ್ತಿ ಬೆಳೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಗುರುತಿಸಿ. ಇಲ್ಲಿನ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಗುರುತಿಸಬೇಕಾಗಿರುವಂಥದ್ದು ಆಗಿದೆ. ಈ 52ನೇ ಪ್ರಶ್ನೆಗೆ 4ನೇ ಆನ್ಸರು ಸರಿಯಾಗಿರುವಂಥದ್ದು. 1 ಮತ್ತು 2 ಮತ್ತು 4 ಮಾತ್ರ ಸರಿಯಾಗಿದೆ. 2 ಮತ್ತು 4 ಇದು ಉಷ್ಣ ಮತ್ತು ಉಪೋಷ್ಣ ವಲಯದ ಬೆಳೆಯಾಗಿದೆ. 4ನೇದು ವಾರ್ಷಿಕ 50ರಿಂದ 100 ಸೆಂಟಿಮೀಟರ್ ಮಳೆ ಬೇಕಾಗುತ್ತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 53ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಪ್ರತಿಪಾದನೆ, ಲ್ಯಾಟರೈಟ್ ಮಣ್ಣು ಕೃಷಿಗೆ ಅಷ್ಟೊಂದು ಉಪಯುಕ್ತವಲ್ಲ. ಸಮರ್ಥನೆ, ಲ್ಯಾಟರೈಟ್ ಮಣ್ಣು ಹೆಚ್ಚು ಜಲ ವಿಲೀನೀಕರಣಗೊಳ್ಳಲ್ಪಡುತ್ತದೆ. ಇವು ಪ್ರತಿಪಾದನೆ ಮತ್ತು ಸಮರ್ಥನೆಯನ್ನು ಪರಿಶೀಲಿಸಲಾಗಿ 53ನೇ ಪ್ರಶ್ನೆಗೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಇದು ಎನ ಸರಿಯಾದ ವಿವರಣೆಯಾಗಿದೆ. ಇದು ಸಹ ಸರಿಯಾಗಿದೆ, ಇದು ಸಹ ಸರಿಯಾಗಿದೆ. ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಇದು ಇದಕ್ಕೆ ಸರಿಯಾಗಿರುವಂತಹ ವಿವರಣೆ ಆಗಿದೆ. ಇನ್ನು 54ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ವೃತ್ತಗಳನ್ನು ಗಮನಿಸಿ. ಎಕ್ಸ್ ಮತ್ತು ವೈ ಗಳಿಗೆ ಸಂಬಂಧಿಸಿದಂತೆ ಸಮರ್ಪಕವಾದ ಹೇಳಿಕೆಯನ್ನು ಆರಿಸಿ. ಇಲ್ಲಿ ಎಕ್ಸ್ ಪೂರ್ವಾಭಿಮುಖವಾಗಿ ಹರಿಯುವ ನದಿ, ವೈ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಯಾಗಿದೆ. ಇವುಗಳನ್ನು ಪರಿಶೀಲಿಸಿ ಆನ್ಸರ್ ಅನ್ನ ಬರಿಬೇಕಾಗಿರುವಂತದ್ದು. ಈ 54ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಎಕ್ಸ್ ಕಾವೇರಿ ನದಿ ಆಗಿರಬಹುದು ಮತ್ತು ವೈ ನೇತ್ರಾವತಿ ನದಿ ಆಗಿರಬಹುದು. ಇಲ್ಲಿ ಪೂರ್ವಾಭಿಮುಖ ಪೂರ್ವಕ್ಕೆ ಹರಿಯುವಂತ ನದಿ ಎಕ್ಸ್ ಏನಂದ್ರೆ ಕಾವೇರಿ ನದಿ ಆಗಿರಬಹುದು. ವೈ ಅನ್ನೋದು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಲ್ಲಿ ವೈ ನೇತ್ರಾವತಿ ನದಿ ಆಗಿರಬಹುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 55ನೇ ಪ್ರಶ್ನೆ, ಪಟ್ಟಿ ಎ ಮತ್ತು ಪಟ್ಟಿ ಬಿ ಅನ್ನು ಹೊಂದಿಸಿ ಹಾಗೂ ಸರಿಯಾದ ಉತ್ತರವನ್ನು ಆರಿಸಿ. ಇಲ್ಲಿ ಪಟ್ಟಿ ಎ ಕೊಟ್ಟಿದ್ದಾರೆ, ಇಲ್ಲಿರುವಂತದ್ದು. ಇನ್ನು ಪಟ್ಟಿ ಬಿ ಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಲ್ಲಿ ವಿಮಾನ ನಿಲ್ದಾಣಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಬಿ ಯಲ್ಲಿ ಅವುಗಳ ಇರುವಂತಹ ನಗರಗಳನ್ನ ಕೊಟ್ಟಿರುವಂತದ್ದು ಆಗಿದೆ. ಇವುಗಳನ್ನ ಜೋಡಿಸಬೇಕಾಗಿರುವಂತದ್ದು. ಇವುಗಳನ್ನು ಜೋಡಿಸಲಾಗಿ 2ನೇ ಆನ್ಸರ್ ಸರಿಯಾಗಿರುವಂತದ್ದಾಗುತ್ತದೆ. ಎ ಯಾವುದು? ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಇರುವಂತದ್ದು ಪೋರ್ಟ್ ಬ್ಲೇರ್ ನಲ್ಲಿ ಇದೆ. ಇನ್ನು ಲಾಲ್ ಬಹದ್ದೂರ್ ಬಿಗೆ 5ನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ವಾರಣಾಸಿಯಲ್ಲಿ ಇದೆ. ಇನ್ನು 3ನೇದು ಸಿಗೆ 1, ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗ್ಪುರದಲ್ಲಿ ಇರುವಂತದ್ದಾಗಿದೆ. ಇನ್ನು ಡಿಗೆ 4 ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಅಹಮದಾಬಾದ್ ನಲ್ಲಿದೆ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ನಾನು ಒಂದು ವಿಮಾನ ನಿಲ್ದಾಣಗಳ ಒಂದು ವಿಡಿಯೋನು ಸಹ ಮಾಡಲಾಗಿದ್ದು, ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಡಿಟೇಲ್ ಆಗಿ ಇವುಗಳನ್ನ ನೋಡಿಕೊಳ್ಬಹುದು. ಇನ್ನು 56ನೇ ಪ್ರಶ್ನೆ, ಭಾರತ ನಕ್ಷೆಯಲ್ಲಿ ಗುರುತಿಸಿರುವ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಅವುಗಳ ಹೆಸರುಗಳೊಂದಿಗೆ ಹೊಂದಿಸಿರಿ ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ ಎ ಬಿ ಸಿ ಡಿ ನದಿ ಕಣಿವೆ ಯೋಜನೆಗಳ ಪ್ಲೇಸ್ ಅನ್ನು ಗುರುತಿಸಿದರೆ ಇಲ್ಲಿ ಇವು 4ರಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇವುಗಳನ್ನು ಗುರುತಿಸಲಾಗಿ 2ನೇ ಆಪ್ಷನ್ ಸರಿಯಾಗಿರುವಂತದ್ದಾಗುತ್ತೆ. ಇಲ್ಲಿ ಎ ಇದು ಎ ಇರುವಂತಹ ಸ್ಥಳ ಯಾವ್ದಾಗಿದೆ ಅಂತ ನೋಡಿದಾಗ ಹಿರಾಕುಡ್ ಯೋಜನೆ ಬರುವಂತದ್ದಾಗಿದೆ. ಇನ್ನು ಬಿಗೆ 1, ಬಿ ಇಲ್ಲಿದೆ, ಬಿಗೆ ಬಾಕ್ರಾನಂಗಲ್ ಸರಿಯಾಗಿರುವಂಥದ್ದು. ಇನ್ನು ಸಿಗೆ 3, ಸಿ ಇಲ್ಲಿದೆ, ಸಿಗೆ ಕೋಸಿ ಯೋಜನೆ ಸರಿಯಾಗಿರುವಂಥದ್ದು. ಇನ್ನು ಡಿಗೆ 2, ಡಿ ಇಲ್ಲಿದೆ, ಡಿಗೆ 2 ನಾಗಾರ್ಜುನ ಸಾಗರ ಯೋಜನೆ ಇರುವಂಥದ್ದು. ಇವು ಎಲ್ಲಿ ಪ್ಲೇಸ್ ಬರುತ್ತೆ ಅಂತ ಹೇಳಿ ಸರಿಯಾಗಿ ಮ್ಯಾಚ್ ಮಾಡಿ ಆಪ್ಷನ್ ನ ಕಂಡುಹಿಡಿಬೇಕಾಗಿರುವಂಥದ್ದು ಆಗಿದೆ.
ಇನ್ನು 57ನೇ ಪ್ರಶ್ನೆ, ಒಬ್ಬ ಪ್ರವಾಸಿಗನು ಭಾರತ ರಾಜ್ಯಗಳ ಪ್ರವಾಸ ಕೈಗೊಂಡನು. ಅವನು ಮೊದಲು ಪೈಕಾರ್ ಜಲವಿದ್ಯುತ್ ಕೇಂದ್ರ, ನಂತರ ಕ್ರಮವಾಗಿ ಜವಾಹರ್ಲಾಲ್ ನೆಹರು ಬಂದರು, ಬೊಕಾರೋ ಉಕ್ಕು ಸ್ಥಾವರ ಕೇಂದ್ರ ಮತ್ತು ಗೋವಿಂದ ವಲ್ಲಭ ಪಂತ ಸಾಗರ ಜಲಾಶಯಗಳಿಗೆ ಭೇಟಿ ನೀಡಿದನು. ಅವನು ಪ್ರಯಾಣ ಬೆಳೆಸಿದ ರಾಜ್ಯಗಳ ಸೂಕ್ತವಾದ ಅನುಕ್ರಮವನ್ನು ಗುರುತಿಸಿ. ಯಾವ್ಯಾವ ರಾಜ್ಯಗಳಲ್ಲಿ ಅವನು ಪ್ರಯಾಣ ಬೆಳೆಸಿದ್ದಾನೆ ಅನ್ನೋದನ್ನ ಗುರುತಿಸಬೇಕಾಗಿರುವಂಥದ್ದು. ಇವು ಸೂಕ್ತವಾಗಿರುವಂತಹ ಅನುಕ್ರಮಗಳನ್ನು ಪರಿಶೀಲಿಸಲಾಗಿ ಮೊದಲು ತಮಿಳುನಾಡು, ನಂತರ ಮಹಾರಾಷ್ಟ್ರ, ನಂತರ ಜಾರ್ಖಂಡ್, ಉತ್ತರ ಪ್ರದೇಶ ರಾಜ್ಯಗಳನ್ನ ಭೇಟಿ ಕೊಟ್ಟಿರುವಂತದ್ದು ಆಗಿದೆ. ಇನ್ನು 58ನೇ ಪ್ರಶ್ನೆ, ಭೂಗೋಳ ಶಾಸ್ತ್ರದ ಶಿಕ್ಷಕರು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ವಿಷಯದ ಪಾಠ ಬೋಧನೆ ಮಾಡುವಾಗ ಒಂದು ನಿರ್ದಿಷ್ಟ ಸಂಪನ್ಮೂಲದ ಕುರಿತು ತರಗತಿಯಲ್ಲಿ ಈ ಕೆಳಗಿನ ಹೇಳಿಕೆ ನೀಡಿದರು. ಈ ಸಂಪನ್ಮೂಲವು ಸಸ್ಯಾವಶೇಷಗಳಿಂದ ರಚನೆಗೊಂಡಿದ್ದು ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ಪರಿವರ್ತನೆಗೊಂಡಿದೆ ಮತ್ತು ಹೆಚ್ಚು ಇಂಗಾಲದ ಸಂಯೋಜನೆ ಹೊಂದಿದೆ. ಶಿಕ್ಷಕರು ಈ ಕೆಳಗಿನ ಸಂಪನ್ಮೂಲದ ಕುರಿತು ಹೇಳಿಕೆ ನೀಡಿದ್ದಾರೆ. ಇವೆಲ್ಲ ಹೋಲಿಕೆಯಾಗಿರುವಂತಹ ಯಾವ ಸಂಪನ್ಮೂಲ ಕುರಿತು ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಕಂಡು ಹಿಡಿಬೇಕಾಗಿರುವಂತದ್ದು. ಈ 58ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಇದು ಕಲ್ಲಿದ್ದಲು, ಸಸ್ಯಾವಶೇಷಗಳಿಂದ ರಚನೆಯಾಗಿರುವಂತದ್ದು, ಬಹಳಷ್ಟು ವರ್ಷಗಳ ಕಾಲ ಭೂಗರ್ಭದಲ್ಲಿ ಹುದುಗಿರುವುದರಿಂದ ನಿರ್ಮಾಣ ಆಗಿರುವಂತದ್ದು ಕಲ್ಲಿದ್ದಲಾಗಿದೆ. ಇನ್ನು ಒಂದಿಷ್ಟು ದಿವಸಗಳು ಹೋದ್ರೆ ಅದು ಪೆಟ್ರೋಲಿಯಂ ಆಗಿ ಪರಿವರ್ತನೆ ಆಗುವಂತದ್ದು ಸಹ ಆಗಿರುವಂತದ್ದು. ಇನ್ನು 59ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಪ್ರತಿಪಾದನೆ ಇದೆ, ಭಾರತದ ಉತ್ತರ ಮೈದಾನವು ಅಧಿಕ ಜನಸಂಖ್ಯೆಯಿಂದ ಕೂಡಿದೆ. ಸಮರ್ಥನೆ, ಮಣ್ಣಿನ ಫಲವತ್ತತೆಯು ಜನಸಂಖ್ಯಾ ಹಂಚಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರತಿಪಾದನೆ ಮತ್ತು ಸಮರ್ಥನೆಗಳನ್ನು ಪರಿಶೀಲಿಸಲಾಗಿ 59ನೇ ಪ್ರಶ್ನೆಗೆ 3ನೇದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಎ ಮತ್ತು ಆರ್ ಎರಡು ಸರಿ. ಆರ್ ಇದು ಏನ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇಲ್ಲಿ 60ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವ ಸಸ್ಯವರ್ಗ ಭಾರತದ ಈ ವಿಧದ ಅರಣ್ಯಗಳಲ್ಲಿ ಕಂಡು ಬರುತ್ತದೆ. ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಈ ಸಸ್ಯವರ್ಗ ಯಾವ ಒಂದು ಭಾರತ ಅರಣ್ಯ ವರ್ಗದಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡು ಬರುವಂತದ್ದಾಗಿದೆ. ಇನ್ನು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ನೋಡಲಾಗಿ ಇಲ್ಲಿ 61ನೇ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತೆ. ಈ 61ನೇ ಪ್ರಶ್ನೆಯಲ್ಲಿ ಎ ಪಟ್ಟಿಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಹಾಗೂ ಬಿ ಪಟ್ಟಿಯಲ್ಲಿ ಅವುಗಳ ವಿಧಿ ಸಂಖ್ಯೆಗಳ ಬಗ್ಗೆ ನೀಡಲಾಗಿದೆ. ಅವುಗಳ ಹೊಂದಿಕೆಯಾಗುವ ಆಯ್ಕೆಯನ್ನು ಗುರುತಿಸಬೇಕಾಗಿರುವಂತದ್ದು ಇದೆ. 61ನೇ ಪ್ರಶ್ನೆಗೆ ಇಲ್ಲಿ ಕೊಟ್ಟಿದ್ದಾರೆ, ಇವುಗಳನ್ನ ಗುರುತಿಸಬೇಕಾಗಿರುವಂತದ್ದು ಇದೆ. ಈ 61ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಇಲ್ಲಿ ಬರುತ್ತೆ 3ನೇದು ಎ 4 ಸ್ವಾತಂತ್ರ್ಯದ ಹಕ್ಕು ಅನ್ನೋದಕ್ಕೆ 4 19ರಿಂದ 22ನೇ ವಿಧಿಗಳು ಬರುವಂತದ್ದಾಗಿದೆ. ಇನ್ನು ಬಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನ್ನೋದಕ್ಕೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನ್ನೋದಕ್ಕೆ 25ರಿಂದ 28ನೇ ವಿಧಿಗಳು ಹೇಳ್ತೇವೆ. ಸಿ ಶೋಷಣೆ ವಿರುದ್ಧದ ಹಕ್ಕು ಇಲ್ಲಿ 23ರಿಂದ 24ನೇ ವಿಧಿಗಳು. ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅನ್ನೋದಕ್ಕೆ 29ರಿಂದ 30ನೇ ವಿಧಿಗಳು. ಆ ವಿಧಿಗಳನ್ನು ಜೋಡಿಸಿ ಆನ್ಸರ್ ನ ಟಿಕ್ ಮಾಡಬೇಕಾಗಿರುವಂತದ್ದು ಇಲ್ಲಿ 3ನೇ ಆಪ್ಷನ್ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 62ನೇ ಪ್ರಶ್ನೆಯನ್ನು ನೋಡೋಣ. ಈ 62ನೇ ಪ್ರಶ್ನೆಯಲ್ಲಿ ವಿಧಾನಸಭೆಯಲ್ಲಿ ಶಾಸನ ರಚನೆ ಪ್ರಕ್ರಿಯೆಯನ್ನು ತಿರುಗು ಮರುಗು ಮಾಡಿ ನೀಡಲಾಗಿದೆ. ಶಾಸನ ರಚನೆಯ ಪ್ರಕ್ರಿಯೆಯನ್ನು ಸರಿಯಾಗಿ ಸೂಚಿಸುವ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಈ ರೀತಿ ಮೇಲಿನಿಂದ ಕೆಳಗಡೆ ಹಿಂದು ಮುಂದೆ ಚೇಂಜ್ ಮಾಡಿದ್ದಾರೆ. ಈ ಚೇಂಜ್ ಮಾಡಿರುವಂತದನ್ನ ಸರಿಯಾದ ಕ್ರಮದಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಈ 62ನೇ ಪ್ರಶ್ನೆಗೆ ಈ ಎಲ್ಲ ಶಾಸನಗಳನ್ನು ಒಂದು ಸಾರಿ ಕರೆಕ್ಟ್ ಆಗಿ ಓದ್ಕೊಂಡಿರಿ. ಓದ್ಕೊಂಡಾದ ನಂತರ ಸರಿಯಾದ ಆಯ್ಕೆಯನ್ನು ನೋಡಿದಾಗ ಇಲ್ಲಿ ಇದು ಸರಿಯಾಗಿರುವಂತದ್ದು ಆಗುತ್ತೆ. ಫಸ್ಟು ಸಿ ಬರುತ್ತೆ, ಸೆಕೆಂಡು ಎ ಬರುತ್ತೆ, ಥರ್ಡು ಇ ಬರುತ್ತೆ, ಫೋರ್ತು ಬಿ ಬರುತ್ತೆ, ಫಿಫ್ತು ಡಿ ಬರುತ್ತೆ. ಈ ರೀತಿ ಇಲ್ಲಿ ಗುರುತಿಸ್ಬೇಕು. ಇವುಗಳನ್ನು ಓದಿಕೊಂಡು ಇವುಗಳನ್ನು ಏನಾಗುತ್ತೆ, ಫಸ್ಟ್ ಸದನದಲ್ಲಿ ಮಸೂದೆ ಮಂಡಿಸುವವರು ಮಸೂದೆಯನ್ನು ಗಟ್ಟಿಯಾಗಿ ಓದುತ್ತಾರೆ. ಎರಡನೇದು ಮಸೂದೆಯ ಬಗ್ಗೆ ಚರ್ಚೆ ನಡೆದು ಸಂಬಂಧಪಟ್ಟ ಸದನ ಸಮಿತಿಗೆ ಕಳಿಸುವುದು. ಮೂರನೇದು ಸದನ ಸಮಿತಿಯ ಮಸೂದೆಯನ್ನು ಪರಿಶೀಲಿಸುತ್ತದೆ ಮತ್ತು ಸದನಕ್ಕೆ ವರದಿಯನ್ನ ಸಲ್ಲಿಸುತ್ತದೆ. ನೆಕ್ಸ್ಟ್ 4ನೇದು ಸದನವು ಮಸೂದೆಯನ್ನು 2/3 ಬಹುಮತದಲ್ಲಿ ಅಂಗೀಕರಿಸುತ್ತದೆ. ಮಸೂದೆಯನ್ನು ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸಲಾಗುತ್ತದೆ. ಈ ರೀತಿ ಕ್ರಮಬದ್ಧವಾಗಿ ಇವುಗಳನ್ನು ಜೋಡಿಸಿ ಆನ್ಸರು 2ನೇದು ಬರುತ್ತೆ. OMR ಶೀಟ್ ನಲ್ಲಿ ಈ ಆನ್ಸರ್ ಅನ್ನ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇನ್ನು 63ನೇ ಪ್ರಶ್ನೆಯನ್ನು ನೋಡೋಣ. ತನ್ನ ಪುಸ್ತಕ ಪಾಲಿಟಿಕ್ಸ್ ನಲ್ಲಿ ರಾಜ್ಯದ ಉಗಮ, ಅಭಿವೃದ್ಧಿ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಿದ್ದಾರೆ.
ಈ ವ್ಯಕ್ತಿಯನ್ನು ಹೆಸರಿಸಿ. ಯಾರು? ಈ ಒಂದು ಪುಸ್ತಕದಲ್ಲಿ ಪಾಲಿಟಿಕ್ಸ್ ನಲ್ಲಿ ಒಂದು ರಾಜ್ಯದ ಉಗಮ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿರುವಂತವರು ಸರಿಯಾಗಿರುವಂತಹ ಉತ್ತರ ಅರಿಸ್ಟಾಟಲ್ ಅವರು ಚರ್ಚಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಯಾವುದು ಇದರಲ್ಲಿ ತಪ್ಪಾಗಿದೆ ಅಂತ ಹೇಳಿ ಗುರುತಿಸಬೇಕಾಗಿರುವಂಥದ್ದು. ಆನ್ಸರು 4 ಆಗುತ್ತೆ. ಇದು ತಪ್ಪಾಗಿರುವಂತಹ ಹೇಳಿಕೆಯಾಗಿದೆ. ಈ ಉಳಿದಿರುವಂತಹ ಹೇಳಿಕೆಗಳೆಲ್ಲ ಸರಿಯಾಗಿರುವಂಥದ್ದು. ಏನು? ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನು ನೇಮಿಸುವುದು, ಅಭ್ಯರ್ಥಿಗಳ ನೇರ ನೇಮಕಾತಿಗೆ ಸಂದರ್ಶನ ನಡೆಸುವುದು, ರಾಜ್ಯ ಸರ್ಕಾರಿ ನೌಕರರಿಗೆ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು. ಆದರೆ ಇಲ್ಲಿ ನವೀನ ಕೌಶಲ್ಯ ಆಧಾರಿತ ಬೋಧನೆಗಳ ಬಗ್ಗೆ ಶಿಕ್ಷಕರಿಗೆ ತರಬೇತಿ ನೀಡುವಂಥದ್ದು ಇವರಿಗೆ ಸಂಬಂಧ ಪಡೋದಿಲ್ಲ. ಇನ್ನು 65ನೇ ಪ್ರಶ್ನೆ, ಕೊಟ್ಟಿರುವ 4 ಹೇಳಿಕೆಗಳನ್ನು ಗಮನಿಸಿ. ಅವುಗಳು ಭಾರತ ಯಾವ ರಾಷ್ಟ್ರದೊಂದಿಗೆ ಇರುವ ಸಂಬಂಧವನ್ನು ದೃಢೀಕರಿಸುತ್ತವೆ ಎಂಬುದನ್ನು ಆರಿಸಿ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನು? 1971ರಲ್ಲಿ ಭಾರತದೊಂದಿಗೆ ಶಾಂತಿ, ಮೈತ್ರಿ ಮತ್ತು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿತು. ಭಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಯಲ್ಲಿ ಸಹಕಾರ ನೀಡಿತು. 1966ರ ತಾಷ್ಕೆಂಟ್ ಒಪ್ಪಂದದ ಸಮಯದಲ್ಲಿ ಸಹಕರಿಸಿತು. 1962ರ ಗೋವಾ ವಿಮೋಚನೆ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಸಹಕರಿಸಿತು. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 3 ಆಗುತ್ತೆ. ರಷ್ಯಾ ಸರಿಯಾಗಿರುವಂತಹ ಉತ್ತರ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ 66ನೇ ಪ್ರಶ್ನೆಯಲ್ಲಿ. ಇವುಗಳಲ್ಲಿ ಎಮಿಲಿ ಡರ್ಕಿಮಿ ಅವರ ಹೇಳಿಕೆ ಅಲ್ಲದಿರುವುದು ಯಾವುದನ್ನ ಗುರುತಿಸಬೇಕಾಗಿದೆ. 4 ಹೇಳಿಕೆಗಳಲ್ಲಿ 3 ಸರಿಯಾಗಿದೆ, ಯಾವುದು ಅಲ್ಲ ಅನ್ನೋದನ್ನ ಗುರುತಿಸಬೇಕಾಗಿರುವಂಥದ್ದು. 66ನೇ ಪ್ರಶ್ನೆಗೆ ಈ ಹೇಳಿಕೆ ಅಲ್ಲ. ಉಳಿದಿರುವಂಥದ್ದು ಸಮಾಜಶಾಸ್ತ್ರೀಯ ಅಧ್ಯಯನಕ್ಕೆ ಸಮಾಜವನ್ನು ಘಟಕವಾಗಿ ಎಮಿಲಿ ಡರ್ಕಿಮಿರ್ ಅವರು ಪರಿಗಣಿಸಿದರು. ಕರೆಕ್ಟ್ ಆಗಿದೆ. ಅವರ ಅಭಿಪ್ರಾಯದಂತೆ ಮಾನವನ ಸಾಮಾಜಿಕ ವರ್ತನೆಯನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕೇ ವಿನಃ ಆತನ ವ್ಯಕ್ತಿಗತ ದೃಷ್ಟಿಯಿಂದಲ್ಲ ಅನ್ನೋದು ಕರೆಕ್ಟ್ ಆಗಿದೆ. ಆದರೆ ಬಂಡವಾಳಶಾಹಿ ಸಮಾಜದ ಬಲಿಪಶುಗಳಾದ ಶ್ರಮಿಕ ವರ್ಗದಿಂದ ಸಮಾಜ ಪರಿವರ್ತನೆವಾಗುತ್ತದೆ ಎಂಬುದು ಅವರ ನಂಬಿಕೆ ಅನ್ನೋದು ತಪ್ಪಾಗುತ್ತೆ. ಇನ್ನು ನಮ್ಮ ಪದ್ಧತಿ ಮತ್ತು ಕರ್ತವ್ಯಗಳೆಲ್ಲವೂ ಸಮಾಜದ ಕಾನೂನು ಮತ್ತು ಸಂಪ್ರದಾಯಗಳಿಂದ ರೂಪಿಸಲ್ಪಟ್ಟಿವೆ ಎಂಬ ಅಭಿಪ್ರಾಯ ಹೊಂದಿದ್ದರು ಅನ್ನೋದು ಸರಿಯಾಗಿದೆ. ಇನ್ನು 67ನೇ ಪ್ರಶ್ನೆ, ಈ ಕಾರಣದಿಂದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತ್ತು. ಯಾವ ಕಾರಣದಿಂದ ಅಂತ ಹೇಳಿ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು. 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಪರಿಶೀಲಿಸಲಾಗಿ ಕಂಪನಿಗಳ ಗಣಿಗಾರಿಕೆ ಕಾರ್ಯದಿಂದಾಗಿ ಸಾವಿರಾರು ಬುಡಕಟ್ಟು ಜನಾಂಗಗಳು ಸ್ಥಳಾಂತರಗೊಂಡು ಈ ಕಾರಣದಿಂದ ಜಾರ್ಖಂಡ್ ಮುಕ್ತಿ ಮೋರ್ಚಾ ರಚನೆಗೊಂಡಿತು. ಇನ್ನು 68ನೇ ಪ್ರಶ್ನೆ, ಈ ಕೆಳಗೆ ಸಂಸ್ಕೃತಿಯ ಲಕ್ಷಣಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸಂಸ್ಕೃತಿಯ ಗುಣಲಕ್ಷಣವಲ್ಲದನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವುದು ಸಂಸ್ಕೃತಿಯ ಗುಣಲಕ್ಷಣ ಅಲ್ಲ ಅನ್ನೋದನ್ನ ಗುರುತಿಸಬೇಕಾಗಿರುವಂತದ್ದು. ಇದು ಗುಣಲಕ್ಷಣ ಅಲ್ಲ. ಇದೆಲ್ಲ ಸಂಸ್ಕೃತಿ ಕಲಿಕೆಯಿಂದ ಬರುವಂತದ್ದಾಗಿದೆ. ಸಂಸ್ಕೃತಿ ವರ್ಗಾಯಿಸುವಂತದ್ದು ಆಗಿದೆ. ಇನ್ನು ಸಂಸ್ಕೃತಿಯು ನಿರಂತರವಾದದ್ದು ಮತ್ತು ಸಂಗ್ರಹವಾದದ್ದು ಆಗಿದೆ. ಆದ್ರೆ ಸಂಸ್ಕೃತಿಯು ಸ್ಥಿರ ಸ್ವಭಾವದಾಗಿದೆ ಅನ್ನೋದು ತಪ್ಪಾಗಿರುವಂತದ್ದು. ಇದನ್ನ ಗುರುತಿಸಬೇಕಾಗಿದೆ. ಇನ್ನು 69ನೇ ಪ್ರಶ್ನೆ, ಎ ಪಟ್ಟಿಯಲ್ಲಿ ಪರಿಸರ ಚಳವಳಿಗಳು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಲಾಗಿದೆ. ಸರಿಯಾಗಿ ಹೊಂದಿಕೆ ಆಗಿರುವ ಆಯ್ಕೆಯನ್ನು ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ ಎ ಪಟ್ಟಿ ಕೊಟ್ಟಿದ್ದಾರೆ, ಏನು ಚಳುವಳಿಗಳು, ಪರಿಸರ ಚಳುವಳಿಗಳನ್ನು ಕೊಟ್ಟಿದ್ದಾರೆ. ಬಿ ಪಟ್ಟಿಯಲ್ಲಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ 69ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಹೋಲಿಕೆಯನ್ನ ಗುರುತಿಸಬೇಕಾಗಿರುವಂತದ್ದು. ಇದನ್ನು ಗುರುತಿಸಲಾಗಿ ಕೋಡ್ನ ರೂಪದಲ್ಲಿ ಇಲ್ಲಿ ಕೊಟ್ಟಿರುವಂತದನ್ನು ನೋಡಲಾಗಿ ಇದು ಸರಿಯಾಗಿರುವಂತಹ ಕೋಡ್ ಆಗುತ್ತೆ. ಎಗೆ 3 ಮೌನ ಕಣಿವೆ ಆಂದೋಲನ ಇಲ್ಲಿ ಬರ್ತದೆ. ಪಾಲ್ಘಾಟ್ ಕಣಿವೆಯಲ್ಲಿ ಆರಂಭವಾಗುವಂಥದ್ದು ಸರಿಯಾಗಿರುವಂಥದ್ದು. ಇನ್ನು ಬಿಗೆ 4 ಕರ್ನಾಟಕ ಕರಾವಳಿ ತೀರದ ಚಳುವಳಿ, ಇದು ಮಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತಿದ್ದ ತೈಲ ಕಾರ್ಯಾಗಾರದ ವಿರುದ್ಧ ಆರಂಭವಾಗಿರುವಂತಹ ಚಳುವಳಿ. ಸಿಗೆ 1 ಚಿಪ್ಕೋ ಚಳುವಳಿ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಆರಂಭವಾಯಿತು ಅನ್ನೋದು ಸರಿಯಾಗಿದೆ. ಇನ್ನು ಡಿಗೆ 2 ಅಪ್ಪಿಕೋ ಚಳುವಳಿ ಸಲ್ಯಾನಿ ಗ್ರಾಮದ ರೈತರ 1983ರಲ್ಲಿ ಆರಂಭಿಸಲಾಯಿತು ಅನ್ನೋದು ಸರಿಯಾಗಿರುವಂತಹ ಉತ್ತರ. ಈ ರೀತಿ ಜೋಡಿಸಿದಾಗ ಇಲ್ಲಿ 1ನೇ ಆನ್ಸರ್ ಸರಿಯಾಗಿರುವಂತಹ ಉತ್ತರ ಬರುತ್ತೆ. ಇನ್ನು 70ನೇ ಪ್ರಶ್ನೆ, ಪ್ರತಿಪಾದನೆ ಎ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. ಸಮರ್ಥನೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸರ್ಕಾರವು 1989ರಲ್ಲಿ ಸರ್ಕಾರಗಳಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ನೀಡಿದೆ. ಏನ್ ಮಾಡ್ಬೇಕಾಗಿರುವಂತದ್ದು, ಇವುಗಳಲ್ಲಿ ಯಾವ್ದು ಸರಿಯಾಗಿದೆ ತಪ್ಪಾಗಿದೆ ಅನ್ನೋದನ್ನ ಗುರುತಿಸಬೇಕಾಗಿರುವಂತದ್ದು. ಈ 70ಕ್ಕೆ ಸರಿಯಾಗಿರುವಂತದನ್ನ ಗುರುತಿಸಿದಾಗ ಎ ಮತ್ತು ಆರ್ 2 ಸರಿ ಮತ್ತು ಆರ್ ಇದು ಎಗೆ ಸಂಬಂಧಿಸಿದೆ ಅನ್ನೋದು ಸರಿಯಾಗಿರುವಂತ ಉತ್ತರ ಆಗುತ್ತೆ. ಇನ್ನು 71ನೇ ಪ್ರಶ್ನೆ, ಜಾಗತೀಕರಣ ಸಂಬಂಧಿಸಿದ 4 ಹೇಳಿಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆಯನ್ನು ಆರಿಸಬೇಕಾಗಿರುವಂತದ್ದು.
ಇಲ್ಲಿ ಎ ಬಿ ಮತ್ತು ಡಿ ಮಾತ್ರ ಸರಿಯಾಗಿರುವಂತದ್ದು. ಎ, ಜಾಗತೀಕರಣವು ಆಮದು ಮತ್ತು ರಫ್ತು ಸುಂಕಗಳ ನಿರ್ಮೂಲನೆ ಮಾಡಿ ಮುಕ್ತ ವ್ಯಾಪಾರ ವಲಯವನ್ನು ಸೃಷ್ಟಿಸುತ್ತದೆ ಅನ್ನೋದು ಸರಿಯಾಗಿರುವಂತದ್ದು. ಬಿ, ಜಾಗತೀಕರಣವು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಏರ್ಪಡಿಸುತ್ತದೆ ಅನ್ನೋದು ಸರಿಯಾಗಿರುವಂತದ್ದು. ಇನ್ನು ಜಾಗತೀಕರಣ ಉತ್ಪಾದನೆಯಲ್ಲಿ ಪ್ರಾವೀಣ್ಯತೆಯನ್ನು ಉತ್ತೇಜಿಸುತ್ತದೆ ಅನ್ನೋದು ಸರಿಯಾಗಿರುವಂತದ್ದು. ಇನ್ನು 72ನೇ ಪ್ರಶ್ನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಉದ್ದೇಶ. ಇಲ್ಲಿ ಉದ್ದೇಶಗಳನ್ನು 4 ಕೊಟ್ಟಿದ್ದಾರೆ. ಇವುಗಳಲ್ಲಿ ಸರಿಯಾಗಿರುವಂತಹ ಉದ್ದೇಶ ಯಾವುದು ಅನ್ನೋದನ್ನ ಕೇಳಿರುವಂತದ್ದು ಆಗಿದೆ. ಸಿ ಆಪ್ಷನ್ ಸರಿಯಾಗಿರುವಂತದ್ದು. ಸಣ್ಣ ಹೊಸದಾಗಿ ಉದ್ಯಮ ಆರಂಭಿಸುವವರಿಗೆ 50,000ರಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸುವುದು ಸರಿಯಾಗಿರುವಂತಹ ಉತ್ತರ ಆಗಿದೆ. ಇನ್ನು 73ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಂಗ ಅಸಮಾನತೆಯ ಅನುಸೂಚಿಯನ್ನು GII ಲೆಕ್ಕ ಹಾಕುವ ಸಂಸ್ಥೆ. ಯಾವ ಒಂದು ಸಂಸ್ಥೆ ಲೆಕ್ಕ ಹಾಕುತ್ತೆ? ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಕೋಡ್ ಒಂದು ಯಾವುದು ಸರಿಯಾಗುತ್ತೆ ಅನ್ನೋದನ್ನ ಕೊಟ್ಟಿರುವಂತದ್ದು ಆಗಿದೆ. ಇದರಲ್ಲಿ ಸರಿಯಾಗಿರುವಂತದ್ದು ಎ, UNDP ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 74ನೇ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ 1993ರ ಸಂವಿಧಾನದ 73ನೇ ತಿದ್ದುಪಡಿಯ ಮುಖ್ಯ ಉದ್ದೇಶ ಏನು ಅನ್ನೋದು ಇಲ್ಲಿ ಗುರುತಿಸಬೇಕಾಗಿರುವಂತದ್ದು. 74ನೇ ಪ್ರಶ್ನೆಗೆ ಮುಖ್ಯವಾಗಿರುವಂತಹ ಉದ್ದೇಶ ಸಿ, 3ನೇದು ಆಗುತ್ತೆ. ವಿಕೇಂದ್ರೀಕರಣ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದ ಸ್ಥಾನಮಾನ ನೀಡುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 75ನೇ ಪ್ರಶ್ನೆ, ಹೇಳಿಕೆ ಎ, ವಿದೇಶಿ ನೇರ ಹೂಡಿಕೆ ವಿದೇಶಿ ಬಂಡವಾಳವನ್ನು ದೇಶೀಯ ರಚನೆ, ಸರಕು ಮತ್ತು ಸಂಸ್ಥೆಗಳಿಗೆ ಹೂಡಿಕೆ ಮಾಡುವುದು ಎಂಬುದಾಗಿದೆ. ಸಮರ್ಥನೆ ಆರ್, ವಿದೇಶಿ ನೇರ ಹೂಡಿಕೆ ಷೇರು ಮಾರುಕಟ್ಟೆಯಲ್ಲಿನ ವಿದೇಶಿ ಹೂಡಿಕೆಯನ್ನು ಒಳಗೊಂಡಿರುವುದಿಲ್ಲ ಅನ್ನೋದು. ಇವುಗಳಲ್ಲಿ ಪರಿಶೀಲಿಸಲಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಪರಿಶೀಲಿಸಲಾಗಿ 4ನೇದು ಎ ಸರಿ, ಆರ್ ಇದು ಎ ಯ ಸರಿಯಾದ ವಿವರಣೆಯಾಗಿದೆ. ಇನ್ನು 76ನೇ ಪ್ರಶ್ನೆ, 2 ರಾಷ್ಟ್ರೀಕೃತ ಬ್ಯಾಂಕ್ಗಳ ಲೋಗೋಗಳನ್ನು ನೀಡಲಾಗಿದೆ. ಹೊಂದಿಕೆಯಾಗುವ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇಲ್ಲೊಂದು ಲೋಗೋ ಇದೆ. 2 ರಾಷ್ಟ್ರೀಕೃತ ಬ್ಯಾಂಕ್ಗಳ ಲೋಗೋ ಇದೆ. ಇವು ಯಾವ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಲೋಗೋ ಆಗಿದೆ ಅಂತ ಹೇಳಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ ಕೆನರಾ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಸರಿಯಾಗಿರುವಂತದ್ದು ಆಗುತ್ತೆ. ಇದು ಕೆನರಾ ಬ್ಯಾಂಕ್ ಇದೆ, ಇದು SBI ಬ್ಯಾಂಕ್ ಇದೆ. ಇನ್ನು 77ನೇ ಪ್ರಶ್ನೆ, ಹೇಳಿಕೆ ಖಾಸಗಿ ವಲಯವು ವ್ಯಕ್ತಿಗಳ ಅಥವಾ ವ್ಯಕ್ತಿಗಳ ಸಮೂಹಗಳ ಮಾಲೀಕತ್ವದಲ್ಲಿರುವ ವ್ಯವಹಾರಗಳನ್ನು ಒಳಗೊಂಡಿದೆ. ಸಮರ್ಥನೆ 1991ರ ಕೈಗಾರಿಕಾ ನೀತಿಯ ಪ್ರಕಾರ ಖಾಸಗಿ ವಲಯವು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಭಾಗಶಃ ಅಥವಾ ಪೂರ್ಣ ಒಡೆತನಕ್ಕೆ ಒಳಪಡಬಹುದು. ಇಲ್ಲಿ ಹೇಳಿಕೆ ಮತ್ತು ಸಮರ್ಥನೆ ಇದೆ. ಈ 77ನೇ ಪ್ರಶ್ನೆ ಹೇಳಿಕೆ ಮತ್ತು ಸಮರ್ಥನೆಯನ್ನು ಪರಿಶೀಲಿಸಲಾಗಿ ಎ ಸರಿ, ಆರ್ ಇದು ಎನ ಸರಿಯಾದ ವಿವರಣೆ ಅಲ್ಲ. ಇನ್ನು 78ನೇ ಪ್ರಶ್ನೆ, ಖಾಸಗಿ ಲಿಮಿಟೆಡ್ ಕಂಪನಿಯು ಒಂದು ಸೌಲಭ್ಯವನ್ನು ನೀಡಲಾಗಿದೆ, ಅದಕ್ಕೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ. ಇಲ್ಲಿ ಸೌಲಭ್ಯವನ್ನು ನೀಡಲಾಗಿದೆ, ಸರಿಯಾದ ಆಯ್ಕೆಯನ್ನ ಗುರುತಿಸಬೇಕಾಗಿರುವಂತದ್ದು. ಈ 78ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆಯನ್ನು ಗುರುತಿಸಿದಾಗ ಎ ಆಗುತ್ತೆ. ಕೇವಲ 2 ಸದಸ್ಯರಿಂದ ಖಾಸಗಿ ಕಂಪನಿಯನ್ನು ಆರಂಭಿಸಬಹುದು. ನೆಕ್ಸ್ಟ್ 79ನೇ ಪ್ರಶ್ನೆ, ಈ ಬ್ಯಾಂಕಿಂಗ್ ನ ಅನುಕೂಲಗಳನ್ನು ಪಟ್ಟಿ ಮಾಡಲಾಗಿದೆ, ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ 4 ಈ ಬ್ಯಾಂಕಿಂಗ್ ನ ಸೌಲಭ್ಯಗಳನ್ನು ಪಟ್ಟಿ ಮಾಡಲಾಗಿದೆ. ಇಲ್ಲಿ ತಪ್ಪಾಗಿರುವಂತಹ ಹೇಳಿಕೆ ಈ ಆಗಿರುವಂತದ್ದು, ಇದು ತಪ್ಪಾಗಿರುವಂತದ್ದು, ಉಳಿದಿದ್ದೆಲ್ಲ ಸರಿಯಾಗಿದೆ. ಈ ಬ್ಯಾಂಕಿನ ಗ್ರಾಹಕರು ಕೆಲವೊಂದು ಸೂಚಿತ ವ್ಯವಹಾರಗಳನ್ನು ತಮ್ಮ ಕಚೇರಿ ಅಥವಾ ಮನೆಯಿಂದಲೇ ನಿರ್ವಹಿಸಬಹುದು. ಕರೆಕ್ಟ್ ಆಗಿದೆ. ಈ ಬ್ಯಾಂಕಿನ ಪ್ರತಿಯೊಂದು ವ್ಯವಹಾರಗಳನ್ನು ದಾಖಲಿಸುವುದರಿಂದ ಆರ್ಥಿಕ ಶಿಸ್ತನ್ನು ಅಳವಡಿಸಲು ಸಹಕರಿಸುತ್ತದೆ. ಕರೆಕ್ಟ್ ಆಗಿದೆ. ಗ್ರಾಹಕರಿಂದ ಬ್ಯಾಂಕ್ನೊಂದಿಗೆ ಅಪರಿಮಿತ ವ್ಯವಹಾರ ಸಾಧ್ಯವಾಗುತ್ತದೆ ಅನ್ನೋದು ಕರೆಕ್ಟ್ ಆಗಿದೆ. ಇಲ್ಲಿ ಡಿ, ಇದು ಕೇವಲ ಸರ್ಕಾರದೊಂದಿಗೆ ಮಾತ್ರ ವ್ಯವಹರಿಸುವಂತೆ ಗ್ರಾಹಕರಿಗೆ ಅವಕಾಶ ಕಲ್ಪಿಸುತ್ತದೆ ಅನ್ನೋದು ತಪ್ಪಾಗಿರುವಂತದ್ದು ಆಗಿದೆ. ಇನ್ನು 80ನೇ ಪ್ರಶ್ನೆ, ಚಿತ್ರವನ್ನು ಗಮನಿಸಿ ಮತ್ತು ಚಿತ್ರದಲ್ಲಿರುವ ವ್ಯಕ್ತಿಗೆ ಸರಿ ಹೊಂದುವ ಹೇಳಿಕೆ ಆರಿಸಿ. ಇಲ್ಲಿ ಚಿತ್ರವನ್ನ ನೋಡಿ ನೀವು ಈ ಒಂದು ಚಿತ್ರಕ್ಕೆ ಸರಿ ಹೊಂದಿರುವಂತಹ ಹೇಳಿಕೆಗಳನ್ನು ಇಲ್ಲಿ ಆರಿಸಬೇಕಾಗಿರುವಂತದ್ದು ಆಗಿದೆ. ಈ 80ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿದಾಗ ಇದು ಕರೆಕ್ಟ್ ಆಗುತ್ತೆ. 84ಕ್ಕೆ 4ನೇದು ಕರೆಕ್ಟ್ ಆಗಿರುತ್ತೆ. ಏನು ಡಿ ಮಾತ್ರ. ಇಲ್ಲಿ ಬಯೋಕಾನ್ ನಿಗಮದ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರಾಗಿದ್ದಾರೆ. ಇವರು ಬಯೋಕಾನ್ ನಿಗಮದ ಅಧ್ಯಕ್ಷರು, ಆಡಳಿತ ನಿರ್ದೇಶಕರಾಗಿದ್ದಾರೆ. ಇನ್ನು ಗಣಿತ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ನೋಡಲಾಗಿ ಇಲ್ಲಿ ಗಣಿತ ವಿಷಯಕ್ಕೆ ಇಲ್ಲಿ 81ರಿಂದ ಪ್ರಾರಂಭವಾಗಿ 100ರವರೆಗಿನ ಒಟ್ಟು 20 ಪ್ರಶ್ನೆಗಳು ಈ ರೀತಿಯಾಗಿರುವಂತಹ ಪ್ರಶ್ನೆಗಳಾಗಿರುವಂತದ್ದು. ಇಲ್ಲಿ ಬಹುಪದೋಕ್ತಿ FX =
x3 ಮೈನಸ್ 3x² ಪ್ಲಸ್ m ನ ಶೂನ್ಯಗಳನ್ನು ಸಮಾಂತರ ಶ್ರೇಣಿಯಲ್ಲಿದ್ದರೆ ಆಗ m ನ ಬೆಲೆ ಏನು? m ನ ಬೆಲೆ ಏನು ಅಂತ ಹೇಳಿ ಕೇಳಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ 2 ಆಗುತ್ತೆ. ಇನ್ನು 82ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತನವು ಲಸಾ 168 ಮತ್ತು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಮಸಾ 12 ಆಗಿದ್ದು ಆ ಸಂಖ್ಯೆಗಳ ಮೊತ್ತ 108 ಆದರೆ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತೇಳಿ 82ನೇ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ ಅವುಗಳ ನಡುವಿನ ವ್ಯತ್ಯಾಸ 60 ಆಗಿರುವಂಥದ್ದು ಸರಿಯಾಗಿರುವಂಥದ್ದು. ಇನ್ನು 83ನೇ ಪ್ರಶ್ನೆ, MNO ಸಮದ್ವಿಬಾಹು ತ್ರಿಭುಜದಲ್ಲಿ MN = MO ಶೃಂಗ n ನ ಮೂಲಕ ಹಾದು ಹೋಗುವಂತೆ MO ನ ಮಧ್ಯಬಿಂದು P ನಲ್ಲಿ ಸ್ಪರ್ಶಿಸುವಂತೆ MN ಅನ್ನು A ನಲ್ಲಿ ಛೇದಿಸುವಂತೆ ವೃತ್ತವನ್ನು ಎಳೆಯಲಾಗಿದೆ. AM = 3 ಸೆಂಟಿಮೀಟರ್ ಆದರೆ MO ನ ಉದ್ದ ಎಷ್ಟು ಅಂತ ಹೇಳಿ ಕೇಳಿರುವಂತದ್ದು ಆಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 83ನೇ ಪ್ರಶ್ನೆಗೆ 12 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ತ್ರಿಭುಜ PQR ನಲ್ಲಿ PQR = 90 ಡಿಗ್ರಿ ಮತ್ತು QS ಲಂಬಕೋನ PR ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವನ್ನು ಗುರುತಿಸಬೇಕಾಗಿರುವಂಥದ್ದು. ಇವುಗಳಲ್ಲಿ ಸರಿಯಾದ ಸಂಬಂಧವನ್ನು ಗುರುತಿಸಿದಾಗ ಆನ್ಸರ್ ಏನಾಗುತ್ತೆ ಅಂದಾಗ ಆನ್ಸರು 4. ಕೇವಲ A ಮತ್ತು D ಆಗಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 85ನೇ ಪ್ರಶ್ನೆ, OA -AO ಮತ್ತು AO ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣ 16A ಸೆಂಟಿಮೀಟರ್² ಆದರೆ A ನ ಬೆಲೆ ಏನು? A ನ ಬೆಲೆಯನ್ನ ಇಲ್ಲಿ ಕಂಡುಹಿಡಿಬೇಕಾಗಿರುವಂಥದ್ದು. A ನ ಬೆಲೆ 16 ಸೆಂಟಿಮೀಟರ್ ಆಗುತ್ತೆ. ಇನ್ನು ನೆಕ್ಸ್ಟ್ 86ನೇ ಪ್ರಶ್ನೆಯನ್ನು ನೋಡೋಣ. ಬಹುಭುಜಾಕೃತಿಯ ಒಳಕೋನಗಳ ಸಮಾಂತರ ಶ್ರೇಣಿಯಲ್ಲಿದ್ದು ಸಾಮಾನ್ಯ ವ್ಯತ್ಯಾಸವು 10 ಆಗಿದ್ದು ಅತ್ಯಂತ ದೊಡ್ಡ ಹೊರಕೋನ 85 ಡಿಗ್ರಿ ಆದರೆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಏನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ 86ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 6 ಆಗಿರುವಂತದ್ದು ಆಗುತ್ತೆ. 0 7 B -6 0 ಮತ್ತು C 0 -4 ಬಿಂದುಗಳನ್ನು ತ್ರಿಭುಜ ABC ಯ ಶೃಂಗವನ್ನು ತ್ರಿಭುಜ ABC ಯ ಗುರುತ್ವ ಕೇಂದ್ರದಿಂದ ಶೃಂಗ A ಗೆ ಇರುವ ದೂರ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ 87ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 40 ರೂಟ್ ಆಗಿರುವಂತದ್ದು ಆಗಿದೆ. ಇನ್ನು 88ನೇ ಪ್ರಶ್ನೆ, ಕೆಳಗಿನ ಎರಡು ಹೇಳಿಕೆಗಳು ಸಮಾಂತರ ಶ್ರೇಣಿಯ ಕುರಿತಾಗಿವೆ. ಹೇಳಿಕೆ ಸಮಾಂತರ ಶ್ರೇಣಿಯಲ್ಲಿ ಇದು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಳಿ ನೀವು. ಹೇಳಿಕೆ B ಸಮಾಂತರ ಶ್ರೇಣಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಆರಿಸಿ. 88ನೇದಕ್ಕೆ ಸರಿಯಾದ ಹೇಳಿಕೆಯನ್ನು ಆರಿಸಲಾಗಿ 2 ಹೇಳಿಕೆಗಳು ಸರಿ ಅನ್ನೋದು ಆಗುತ್ತೆ. ಇನ್ನು 89ನೇ ಪ್ರಶ್ನೆ, ಮೊದಲು 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಮೀನ್ ಮತ್ತು ಮಧ್ಯಕ ಮೀಡಿಯನ್ ಗಳ ಗುಣಲಬ್ಧವು ಎಷ್ಟಾಗುತ್ತೆ ಅಂತ ಹೇಳಿ ಮೊದಲು 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಂತ ಹೇಳಿ ಕೇಳಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 28 ಆಗುತ್ತೆ. ಇನ್ನು 90ನೇ ಪ್ರಶ್ನೆ, ವರ್ಗ ಸಮೀಕರಣ ax² + bx + c = 0. a = 0 ನ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧಗಳ ವ್ಯತ್ಯಾಸ 0 ಆದರೆ ಆಗ ಏನಾಗುತ್ತೆ ಅಂತ ಹೇಳಿ ಕೇಳಿರುವಂಥದ್ದು. 90ನೇಕ್ಕೆ ಸರಿಯಾಗಿರುವಂತಹ ಉತ್ತರ b + c = 0 ಆಗುತ್ತೆ. ಇನ್ನು 91ನೇ ಪ್ರಶ್ನೆ, sin 52 ಡಿಗ್ರಿ cos 90 ಡಿಗ್ರಿ -2a = 1 ಆದರೆ ಆಗ ಕೋನ A ನ ಅಳತೆ ಎಷ್ಟು ಅಂತ ಹೇಳಿ ಕೇಳಿರುವಂಥದ್ದು. 91ಕ್ಕೆ ಸರಿಯಾಗಿರುವಂತಹ ಉತ್ತರ 19 ಡಿಗ್ರಿ ಆಗುತ್ತೆ. ಇನ್ನು 92ನೇ ಪ್ರಶ್ನೆ, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ x ಮತ್ತು y ನ ಬೆಲೆ, ಇಲ್ಲಿ ರೇಖಾತ್ಮಕ ಸಮೀಕರಣ x ಮತ್ತು y ನ ಬೆಲೆಯನ್ನ ಕಂಡುಹಿಡಿಬೇಕಾಗಿರುವಂಥದ್ದು. ಯಾವ ರೀತಿಯಾಗಿ ಆನ್ಸರ್ ಬರುತ್ತೆ ಅಂತ ನೋಡಿದಾಗ ಇದಕ್ಕೆ ಸರಿಯಾಗಿರುವಂತಹ ಉತ್ತರ 4 ಆಗುತ್ತೆ. ಇಲ್ಲಿ ನೀವು ಕಾಣಿಸ್ತಾ ಇದೆ ನೋಡ್ಕೊಳ್ಳಿ, ಇದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 93ನೇ ಪ್ರಶ್ನೆ, ಇಲ್ಲಿ sin + tan ಅಂತ ಕೊಟ್ಟಿರುವಂಥದ್ದು, sin θ tan θ ಕೊಟ್ಟಿದ್ದಾರೆ. ಇಲ್ಲಿ ಇವುಗಳನ್ನು ನೋಡಲಾಗಿ 93ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 4√AB ಆಗುತ್ತೆ. ಇನ್ನು 94ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತಕೇಂದ್ರ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 126 ಸೆಂಟಿಮೀಟರ್² ಮತ್ತು PQ = PR ಆದರೆ QR ನ ವ್ಯಾಸವು ಎಷ್ಟಾಗಿದೆ ಅಂತ ಹೇಳಿ ಇಲ್ಲಿ ಬರಿಬೇಕಾಗಿರುವಂಥದ್ದು. 94ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 21
√2 ಸೆಂಟಿಮೀಟರ್ ಆಗಿರುವಂಥದ್ದು ಆಗಿದೆ. ಇನ್ನು 95ನೇ ಪ್ರಶ್ನೆ, ನೇರ ವೃತ್ತಪಾದ ಶಂಕುವಿನ ತ್ರಿಜ್ಯವು 20% ಹೆಚ್ಚಾಗಿದೆ ಮತ್ತು ಅದರ ಎತ್ತರವು 20% ಕಡಿಮೆ ಆಗಿದೆ. ಹಾಗಾದರೆ ಅದರ ಗಾತ್ರದಲ್ಲಾಗುವ ಶೇಕಡಾ ಬದಲಾವಣೆ ಎಷ್ಟು ಅಂತೇಳಿ ಇಲ್ಲಿ 95ನೇ ಪ್ರಶ್ನೆಗೆ ಆನ್ಸರ್ ನೋಡಿದಾಗ 15.2% ಆಗುತ್ತೆ. ಇನ್ನು 96ನೇ ಪ್ರಶ್ನೆ, ಎಚ್ ಮೀಟರ್ ಎತ್ತರದ ಕಟ್ಟಡ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಎ ಮತ್ತು ಅದರ ಪಾದಕ್ಕೆ ಅವನತ ಕೋನವು ಬಿ ಆಗಿದೆ. ಗೋಪುರದ ಎತ್ತರವು ಎಷ್ಟಾಗಿದೆ ಅಂತ ಹೇಳಿ ಇಲ್ಲಿ ಗೋಪುರದ ಎತ್ತರವನ್ನ ಕಂಡುಹಿಡಿಯಬೇಕಾಗಿರುವಂಥದ್ದು. 96ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಇದು ಸರಿಯಾಗಿರುವಂಥದ್ದು ಆನ್ಸರ್ ಆಗುತ್ತೆ. ಇನ್ನು 97ನೇ ಪ್ರಶ್ನೆ, ಒಂದು ವರ್ಗದ ಸುತ್ತಳತೆ ವೃತ್ತದೊಂದಿಗೆ ಪರಿಧಿಗೆ ಸಮವಾದರೆ ವರ್ಗದ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣಗಳ ಅನುಪಾತವು ಎಷ್ಟಾಗಿದೆ ಅಂತ ಹೇಳಿ ಕಂಡುಹಿಡಿಯಬೇಕಾಗಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 97ನೇ ಪ್ರಶ್ನೆಗೆ 11:14 ಆಗುತ್ತೆ. ಇನ್ನು 98ನೇ ಪ್ರಶ್ನೆ, ವ್ಯಾಸ 30 ಸೆಂಟಿಮೀಟರ್ ಹೊಂದಿರುವ ಸಿಲಿಂಡರ್ ಆಕಾರದ ನೀರಿರುವ ಪಾತ್ರೆಯಲ್ಲಿ ಕಬ್ಬಿಣದ ಘನವನ್ನು ಪೂರ್ಣವಾಗಿ ಮುಳುಗಿಸಿದಾಗ ಪಾತ್ರೆಯಲ್ಲಿನ ನೀರಿನ ಮಟ್ಟವು ಇಲ್ಲಿ ಕೊಟ್ಟಿದ್ದಾರೆ 141/99 ಸೆಂಟಿಮೀಟರ್ ಹೆಚ್ಚಾಯಿತು. ಹಾಗಾದರೆ ಕಬ್ಬಿಣದ ಘನದ ಅಂಚಿನ ಉದ್ದ ಎಷ್ಟು ಸೆಂಟಿಮೀಟರ್ ಅಂತ ಹೇಳಿ ಇಲ್ಲಿ ಕಬ್ಬಿಣದ ಘನದ ಅಂಚಿನ ಉದ್ದವನ್ನ ಕಂಡುಹಿಡಿಯಬೇಕಾಗಿರುವಂಥದ್ದು. ಇದು 10 ಸೆಂಟಿಮೀಟರ್. ಇನ್ನು 99ನೇ ಪ್ರಶ್ನೆ, PQRS ತ್ರಾಪಿಜ್ಯದಲ್ಲಿ PQ = RS ಕರ್ಣಗಳು O ನಲ್ಲಿ ಪರಸ್ಪರ ಛೇದಿಸುತ್ತವೆ. PQ = 6 ಸೆಂಟಿಮೀಟರ್ ಮತ್ತು RS = 3 ಸೆಂಟಿಮೀಟರ್ ಆದರೆ ತ್ರಿಭುಜ POQ ಮತ್ತು ತ್ರಿಭುಜ ROS ನ ವಿಸ್ತೀರ್ಣಗಳ ಅನುಪಾತವು ಏನು ಅನುಪಾತ ಆಗಿದೆ ಅಂತ ಹೇಳಿ ಕಂಡುಹಿಡಿಯಬೇಕಾಗಿರುವಂಥದ್ದು 4:1. ಇನ್ನು 100ನೇ ಪ್ರಶ್ನೆ, ಕೆಳಗಿನ ಪಟ್ಟಿಯು 3 ಒಂದೇ ರೀತಿಯ ನಾಣ್ಯಗಳನ್ನು ಚಿಮ್ಮಿದಾಗ ಬರುವ ಸಂಭವನೀಯತೆಯ ಬೆಲೆಯನ್ನು ಸೂಚಿಸುತ್ತದೆ. ಅವುಗಳನ್ನು ಸರಿಯಾಗಿ ಹೊಂದಿಸಿರುವುದಿಲ್ಲ. ಎ ಸ್ತಂಭ ಇದೆ, ಬಿ ಸ್ತಂಭ ಇದೆ. ಇವುಗಳನ್ನ ಸರಿಯಾಗಿ ಹೊಂದಿಸಿರುವುದಿಲ್ಲ ಅಂತ ಹೇಳಿ ಕೇಳಿರುವಂಥದ್ದು. 4ನೇ ಆಪ್ಷನ್ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇದು ವಿದ್ಯಾರ್ಥಿಗಳೇ NTSC ಪರೀಕ್ಷೆಗೆ ಸಂಬಂಧಿಸಿರುವಂತಹ 100 ಪ್ರಶ್ನೆಗಳು ಆಗಿರುವಂಥದ್ದು. ಈ ಪ್ರಶ್ನೆಗಳ ಪತ್ರಿಕೆಯ ವಿನ್ಯಾಸವನ್ನು ನೀವು ಈಗಾಗಲೇ ನೋಡಿಕೊಂಡಿದ್ದೀರಿ. ಈ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಮುಂಬರುವ NTSC ಪರೀಕ್ಷೆಯಲ್ಲಿ ಸ್ಯಾಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಈ ಒಂದು ಪಠ್ಯಪುಸ್ತಕಗಳನ್ನು ಆಧಾರವಾಗಿಟ್ಟುಕೊಂಡು ವಿವಿಧ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದರ ಜೊತೆಗೆ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಂಪಾದಿಸಿಕೊಳ್ಳಿ. ನಿಮಗೆ ಶುಭವಾಗಲಿ.